ಈ ಭಾರತದ ಸಂವಿಧಾನ ನಿಂತಿರೋದು 4 ಪಿಲ್ಲರ್ಗಳ ಮೇಲೆ. ಒಂದು ನ್ಯಾಯ, ಒಂದು ಸಮತೆ, ಒಂದು ಸ್ವಾತಂತ್ರ್ಯ, ಒಂದು ಭಾತೃತ್ವ. ಈಗ ಸರ್ ಭಾಳಷ್ಟು ಜನ ತಿಳುವಳಿಕಿಲ್ದವರು ಅವರ ಸಂವಿಧಾನದಲ್ಲಿ ಸ್ವಲ್ಪ ಅನ್ಯಾಯವಾಗುವಂಥ ವಾತಾವರಣ ಇದೆ, ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂಥ ಮಾತನ್ನು ಆಡ್ತಾರಲ್ಲ. ಸಂವಿಧಾನವನ್ನು ಬದಲಾಯಿಸದೇ ಇರುವ ರೀತಿಯಲ್ಲಿ ಸಂವಿಧಾನದಲ್ಲಿ ಇರುವ ಗಟ್ಟಿತನ ಯಾವುದು? ಪಾರ್ಲಿಮೆಂಟ್ಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ. ಯಾಕಂದರೆ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದು ಪಾರ್ಲಿಮೆಂಟ್ ಅಲ್ಲ, ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಮನುಸ್ಮೃತಿ ಈ ದೇಶದ ಮೂಲ ನಿವಾಸಿಗಳಿಗೆ ಶಸ್ತ್ರ ಹಿಡಿಯುವ ಅಧಿಕಾರವನ್ನು ಕಿತ್ಕೊಂಡಿತ್ತು, ಶೂದ್ರರಿಗೆ ಶಿಕ್ಷಣವನ್ನು ನಿರಾಕರಿಸಿತ್ತು, ಶೂದ್ರರಿಗೆ ಆಸ್ತಿ ಹಕ್ಕನ್ನು ನಿರಾಕರಿಸಿತ್ತು, ಶೂದ್ರರಿಗೆ ಶಸ್ತ್ರೀಯ ಹಕ್ಕನ್ನು ನಿರಾಕರಿಸಿತ್ತು. ಆದ್ದರಿಂದಲೇ ಇಡೀ ದೇಶದ ರಕ್ಷಣೆಯನ್ನು ಕೆಲವು ಪರ್ಸೆಂಟ್ ಆದಂಥ ಕ್ಷತ್ರಿಗೆ ಮಾತ್ರ ನೀಡಲಾಗಿತ್ತು. ಆದ್ದರಿಂದ ಯಾರೋ ವಿದೇಶಿಯ ದಾಳಿ ಮಾಡಿದ್ರಲ್ಲ, ಆ ಸೈನ್ಯ ಬಲವನ್ನು ಬಗ್ಗಬಡಿದರೆ ಇಡೀ ಜನಸಮುದಾಯ ಶರಣಾಗ್ತಿತ್ತು. ಯಾಕೆ ಜನಸಮುದಾಯಕ್ಕೆ ಶಸ್ತ್ರೀಯ ಅಧಿಕಾರವೇ ಇರಲಿಲ್ಲ. ಆದ್ದರಿಂದ ನಮ್ಮ ದೇಶ ವೀಕ್ ಆಯಿತು. ಅನೇಕ ಪರಕೀಯರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿ ಹೋಗಲಿಕ್ಕೆ ಸಾಧ್ಯ ಆಯಿತು. ಈಗ ನಾವು ಯಾವಾಗಲೂ ಕಾನೂನನ್ನು ವಿ ಶುಡ್ ಯೂಸ್ ಇಟ್ ಆ್ಯಸ್ ಎ ಶೀಲ್ಡ್. ನಾವು ಕಾನೂನನ್ನು ಒಂದು ಗುರಾಣಿಯನ್ನಾಗಿ ಬಳಸಬೇಕೆ ಹೊರತು ಕತ್ತಿಯನ್ನಾಗಲ್ಲ. ಅಂಬೇಡ್ಕರ್ ಶವ ಸಂಸ್ಕಾರಕ್ಕೆ ಒಂದು ಡೆಲ್ಲಿಯಲ್ಲಿ ಜಾಗ ಕೊಟ್ಟಿಲ್ಲ ಸರ್ಕಾರ, ಕೊಡಲಿಲ್ಲ. ಆ ಮನೋಧರ್ಮಕ್ಕೆ ಕಾರಣ ಏನಂತೀರಿ ಸರ್ ಅವ್ರನ್ನಷ್ಟು ವಿರೋಧ ಮಾಡಲಿಕ್ಕೆ? ಅಂದರೆ ಯಾವುದೇ ಪಕ್ಷ ಇರಲಿ, ಪಕ್ಷದ ನೇತೃತ್ವವನ್ನು ಮನುವಾದಿಗಳು ವಹಿಸಿರ್ತಾರೆ. ಯಾವುದೇ ಪಕ್ಷ ಇರ್ಬೋದು, ಅದು ಲೇಬಲ್ ಬೇರೆ ಆಗಿರ್ಬೋದು, ಬಟ್ ಅಲ್ಲಿರ್ತಕ್ಕಂಥ ಯಾರು ನೇತೃತ್ವ ಇದ್ದಾರೆ ಅವರೆಲ್ಲ ಮನುವಾದದಿಂದ ಪ್ರಭಾವಿತರಾದವರು ಇರ್ತಾರೆ. ಮನುಸ್ಮೃತಿಯ ವಿಷಾಂಶಗಳು ಅವರ ಹೃದಯ ಮೆದುಳಿನಲ್ಲಿ ಸೇರಿರ್ತವೆ. ಬುದ್ಧನ ಮಾರ್ಗದಲ್ಲಿ ನಡೆದರೆ ಜಗತ್ತು ಶಾಂತಿ, ಸೌಹಾರ್ದತೆ, ಭಾತೃತ್ವ, ಸೋದರತೆ ಇರ್ತದೆ. ನಾವು ಬುದ್ಧ ಬೇಡ ಯುದ್ಧ ಅಂತಂದರೆ ಇವತ್ತೇನು ಇಸ್ರೇಲ್ ಮಧ್ಯೆ ಇರಾನ್ ಮಧ್ಯೆ ಆಗ್ತಾಯಿದೆ, ಅಮೇರಿಕ ಮಧ್ಯೆ ಆಗ್ತಾಯಿದೆ, ಇವತ್ತೇನು ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಆಗ್ತಾಯಿದೆ. ಇಂತಹ ಸಂಘರ್ಷಗಳು ನಡೀತವೆ. ಈ ಯುದ್ಧಗಳು ಯಾಕೆ ಆಗ್ತಾಯಿದೆ ಅಂದರೆ ಅಧಿಕಾರ ಎಂಥವ್ರ ಕೈಯಲ್ಲಿ ಬರ್ತಾಯಿದೆ ಅಂದರೆ ಕ್ರೂರಿಗಳ ಕೈಯಲ್ಲಿ ಮತ್ತು ಹಿಂಸಾವಾದಿಗಳ ಕೈಯಲ್ಲಿ, ಅಧಿಕಾರ ದಾಹಿಗಳ ಕೈಯಲ್ಲಿ, ಅಂಥವ್ರ ಕೈಯಲ್ಲಿ ಅಧಿಕಾರ ಬಂದರೆ, ಹುಚ್ಚರ ಕೈಯಲ್ಲಿ ಅಧಿಕಾರ ಬಂದರೆ ಇಂಥ ಅನಾಹುತಗಳು ಸಂಭವಿಸ್ತವೆ. ಬಸವಣ್ಣ ಹೇಳಲಾರದಂಥ ಯಾವುದೇ ವಿಷಯವೇ ಇಲ್ಲ. ಬಸವಣ್ಣನಲ್ಲಿ ನಾವು ಸಾಹಿತ್ಯವನ್ನು ಕಾಣ್ತೀವಿ, ಬಸವಣ್ಣನ ನಾವು ಅಲಂಕಾರಗಳನ್ನು ಕಾಣ್ತೀವಿ. ಬಸವಣ್ಣನ ವಚನಗಳಿದಾವಲ್ಲ ಇಡೀ ವಿಶ್ವ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಗಳು. ಆದರೆ ಒಂದು ಇಲ್ಲಿ ವಿಷಾದ ಸಂಗತಿ ಅಂದರೆ ಲಿಂಗಾಯತರು ಬಸವಣ್ಣನನ್ನು ಕರ್ನಾಟಕಕ್ಕೆ ಲಿಂಗಾಯತರಿಗೆ ಕಟ್ಟಿ ಹಾಕಿದರು. ಬಸವಣ್ಣ ವಿಶ್ವಮಾನ್ಯ ಮತ್ತು ಬಸವಣ್ಣ ಹೇಳಿದ್ದು ಸಾರ್ವಕಾಲಿಕ ಸತ್ಯ, ಇಡೀ ಜಗತ್ತಿಗೆ ಬೇಕಾದಂಥ ಬಸವ ತತ್ವಗಳು. ಆದ್ದರಿಂದ ಈ ಲಿಂಗಾಯತರು ಬಸವಣ್ಣನ ಸೀಮಿತಗೊಳಿಸಿದ್ರಿಂದ ಅದು ಕರ್ನಾಟಕ ದಾಟಿ ಸ್ವಲ್ಪ ನಮ್ಮ ಅಕ್ಕಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ, ಈ ಕಡೆ ಆಂಧ್ರದಲ್ಲಿ, ತೆಲಂಗಾಣ ಸ್ವಲ್ಪ ಇರ್ಬೋದು, ಬಟ್ ಅದು ಇಡೀ ಭಾರತಕ್ಕೂ ಪಸರಿಸೋಕ್ಕಾಗಲಿಲ್ಲ. ಆತ್ಮೇರೆ, ಶರಣಾರ್ಥಿ. ಈ ನಾಡು, ಈ ದೇಶ ಸದಾಕಾಲ ಸುಖವಾಗಿರಬೇಕಿತ್ತು ಅಂದರೆ ನಾವೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಕುವೆಂಪು ಅವರ ಮಾರ್ಗದಲ್ಲಿ ನಡಿಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಹಾಗೆ ಯಾವುದೇ ಜಾತಿ, ಧರ್ಮ, ಜನಾಂಗದಲ್ಲಿ ನಾವು ಜನಿಸಿದರೂ ಕೂಡ ನಮ್ಮ ಬದ್ಧತೆ ಈ ದೇಶದ ಗೌರವಕ್ಕಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕುವೆಂಪು ಯಾಕೆ ಪ್ರಸ್ತುತ ಅಂದರೆ ಎಲ್ಲರೂ ಬದುಕು ಹಸನಾಗಬೇಕು ಅಂತ ಕಂಡವರು. ಹಾಗೆ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಬುದ್ಧನನ್ನು, ಬಸವನನ್ನು, ಅಂಬೇಡ್ಕರ್ ಅವರನ್ನು ಆಳವಾಗಿ ಅಧ್ಯಯನ ಮಾಡಿದ ಹೆಸರಿಗೆ ತಕ್ಕ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಜಿರ್ನಾಳ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ಸರ್, ನೀವು ಹೆಸರೇ ನಿಮ್ಮ ತಂದೆ ನಿಮಗೆ ಬಾಬಾ ಸಾಹೇಬ್ ಅಂತ ಇಟ್ಟಿದ್ದಾರೆ. ಈ ಬಾಬಾ ಸಾಹೇಬ್ ಕೇವಲ ಭಾರತ ಸಂವಿಧಾನದ ಸ್ಫೂರ್ತಿ ಅಲ್ಲ, ಅಮೇರಿಕಾದಲ್ಲೂ ಕೂಡ ಬಾಬಾ ಸಾಹೇಬ್ ಅವರಿಗೆ ಭಾಳ ದೊಡ್ಡ ಬೆಲೆ ಇದೆ. ಅವರು ಅಮೇರಿಕಾದಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದಾಗ ಅವರಷ್ಟು ಆಳವಾದ ಅಧ್ಯಯನ ಮಾಡಿದ ಉದಾಹರಣೆಗಳಿಲ್ಲ. ಆದರೆ ನಾವು ಯಾಕೋ ಭಾರತೀಯರು ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕೇವಲ ಊರಿನ ಗಲ್ಲಿಗಳಲ್ಲಿ ಅವರ ಮೂರ್ತಿಯನ್ನು ನಿಲ್ಲಿಸಿ ಸಂತೃಪ್ತಿ ಪಟ್ಕೊಂಡಿದ್ದೇವೆ.
ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳು ನಮಗೆ ಆಳವಾಗಿ ಇಳಿದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಸರ್, ನಾವು ಬಾಬಾ ಸಾಹೇಬರ ಚಿಂತನೆಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ಬಾಬಾ ಸಾಹೇಬರನ್ನು ತಲೆ ಮೇಲೆ ಹೊತ್ತಿಸ್ಕೊಂಡು ಏರಿಸ್ಕೊಂಡು ಮೆರೆದರೆ ಬಾಬಾ ಸಾಹೇಬ್ ಚಿಂತನೆಗಳು ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಚಿಂತನೆಗಳನ್ನು ನಾವು ತಲೆಯ ಒಳಗೆ ಹಾಕೋಬೇಕು. ಹೀಗಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದರೆ ಅವರ ವಿಚಾರಧಾರೆ ಏನಿತ್ತು, ಅವರ ಕನಸು ಏನಾಗಿತ್ತು, ಸಮಾಜ ನಿರ್ಮಾಣ ಹೇಗೆ ಕಟ್ಟಬೇಕು, ಪ್ರಬುದ್ಧ ಭಾರತ ನಿರ್ಮಾಣ ಹೇಗೆ ಆಗಬೇಕು ಅಂತಕ್ಕಂಥ ಏನು ಅವರು ಮಾನವ ಸಂವೇದನಾಶೀಲ ಒಂದು ಕನಸಾಗಿತ್ತು, ಅದು ನಮಗೆ ಅರ್ಥ ಆಗ್ತದೆ. ಕೇವಲ ನಾವು ಬಾಬಾ ಸಾಹೇಬರ ಜೈ ಭೀಮ್ ಅಂದರೆ ಅವ್ರ ಅರ್ಥ ಆಗಲ್ಲ. ಬಾಬಾ ಸಾಹೇಬರ ಫೋಟೋನ ನಾವು ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದ್ರೆ ಬಾಬಾ ಸಾಹೇಬ್ ನಮಗೆ ಅರ್ಥ ಆಗಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ನಮಗೆ ಹೇಳೋದಂದರೆ, ನಾನು ಫೋಟೋಗಳಲ್ಲಿಲ್ಲ, ನಾನು ಭಾವಚಿತ್ರಗಳಿಲ್ಲ, ನಾನು ನನ್ನ ಕೃತಿಗಳಲ್ಲಿದ್ದೇನೆ ಅಂತ ಬಾಬಾ ಸಾಹೇಬ್ ಒಂದು ಕಡೆ ಹೇಳ್ತಾರೆ. ಅದರಿಂದ ಎಲ್ಲ ಜನ ಬಾಬಾ ಸಾಹೇಬರ ವ್ಯಕ್ತಿತ್ವ, ಹಿಮಾಲಯ ಸದೃಶ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವರೇನು ಒಂದು ವಿದ್ವತ್ಪೂರ್ಣ ಗ್ರಂಥಗಳನ್ನು ಬರೆದಿದ್ದಾರೆ, ಆ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದರೆ ಅವರ ಹಿಮಾಲಯ ಸದೃಶ ವ್ಯಕ್ತಿತ್ವ ನಮಗೆ ಅರಿವಾಗ್ತದೆ. ಮುಖ್ಯವಾಗಿ ಅವರು ಸರ್ ಈ ಸಾಮಾಜಿಕ ಅಸಮಾನತೆ, ಶೋಷಣೆ, ಜಾತಿ ವ್ಯವಸ್ಥೆಯ ಕ್ರೌರ್ಯದ ಬಗ್ಗೆ ಹೇಳಿದರು. ಅದನ್ನು ಮರೆಮಾಚಿ ನಾವು ಬರೀ ಅವ್ರನ್ನ ಸಂವಿಧಾನದ ಶಿಲ್ಪಿಯ ಲೆವೆಲ್ಲಿಗೆ ನಿಲ್ಲಿಸಿದ್ದೀಯಲ್ಲ, ಅದು ಬಹುಶಃ ಶೋಷಿತ ಜನಾಂಗ ಎಲ್ಲೋ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲ ಆಗಿದೆ ಅಂತ ಅನಿಸೋದಿಲ್ವ ನಿಮಗೆ? ಹೌದು ಸರ್. ಅದಕ್ಕೆ ನಾವು ಅಂಬೇಡ್ಕರ್ ವಿಚಾರಧಾರೆಯನ್ನು ಸಮಾಜಕ್ಕೆ ಮುಟ್ಟಿಸುವಲ್ಲಿ ನಾವು ಇನ್ನೂ ಸಫಲರಾಗಿಲ್ಲ. ಅದರಿಂದ ಅಂಬೇಡ್ಕರ್ ವೈಚಾರಿಕತೆ, ಅಂಬೇಡ್ಕರ್ ಪ್ರಬುದ್ಧತೆ, ಅಂಬೇಡ್ಕರ್ ವಿದ್ವತ್ತು ನಾವು ಜನರಿಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ವಿಚಾರಧಾರೆಯನ್ನು ನಾವೆಲ್ಲರ ಕಡೆ ಪಸರಿಸಬೇಕು. ಅವರ ಕೃತಿಗಳ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ ಚಿಂತನ ಮಂಥನ ಆಗಬೇಕು. ಮತ್ತು ಅವರ ಕೃತಿಗಳನ್ನು ಕೂಡ ನಾವು ಶಾಲಾ ಪಠ್ಯಪುಸ್ತಕಗಳಲ್ಲಿ ಅದನ್ನು ಪಠ್ಯವಾಗಿ ಅಳವಡಿಸಬೇಕು. ಅಂದಾಗ ಮಾತ್ರ ಅಂಬೇಡ್ಕರ್ ಅವ್ರನ್ನ ಸರಿಯಾದ ರೀತಿಯೊಳಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರ ವ್ಯಕ್ತಿತ್ವಕ್ಕೆ ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ವಿಚಾರಗಳು ಮುಖ್ಯವಾಗಿ ನಿಮಗೆ ಆಕರ್ಷಣೆ ಮಾಡ್ತಾವೆ ಸರ್? ಅಂಬೇಡ್ಕರ್ ಎಲ್ಲ ವಿಚಾರಧಾರೆಗಳು ನಮ್ಮನ್ನು ಆಕರ್ಷಣೆ ಮಾಡ್ತವೆ. ಯಾಕೆಂದರೆ ಮೀಸಲಾತಿಯನ್ನು ಹೊರತುಪಡಿಸಿ ಯಾವ ವಿಚಾರಧಾರೆಗಳು? ಒಂದು ಸಾಮಾಜಿಕ ನ್ಯಾಯದ ಒಂದು ಭಾಗ ಮಾತ್ರ. ಯಾಕಂದರೆ ಅಂಬೇಡ್ಕರ್ ಇಡೀ ಜಗತ್ತು ಕಂಡಂಥ ಒಬ್ಬ ಅದ್ವಿತೀಯ ವಿದ್ವಾಂಸ, ಅದ್ವಿತೀಯ ಹೋರಾಟಗಾರ, ಒಬ್ಬ ಇತಿಹಾಸಕಾರ, ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ಶಿಕ್ಷಣ ತಜ್ಞ, ಒಬ್ಬ ಆಡಳಿತಗಾರ, ಒಬ್ಬ ಕಾನೂನು ತಜ್ಞ, ಒಬ್ಬ ಧಾರ್ಮಿಕ ನೇತಾರ, ಒಬ್ಬ ಪತ್ರಕರ್ತ, ಆದ್ದರಿಂದ ಒಬ್ಬ ಲೇಖಕ. ಆದ್ದರಿಂದ ನಾವು ಅಂಬೇಡ್ಕರ್ ವ್ಯಕ್ತಿತ್ವವನ್ನು ಒಂದು ಮಾತಿನಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇಡೀ ಜಗತ್ತಿನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ, ಅವರು ತಮ್ಮ ಜೀವಿತಾವಧಿ 65 ವರ್ಷಗಳಲ್ಲಿ ಇದೇನೋ ಹಿಮಾಲಯ ಸದೃಶ ಸಾಧನೆ ಇದೆ. ಕಡಿಮೆ ವಯಸ್ಸು. ಈ 65 ವರ್ಷಗಳ ಅವರ ಅವಧಿಯಲ್ಲಿ ಇಷ್ಟೊಂದು ಕ್ಷೇತ್ರಗಳಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಅದು ನಿಜವಾಗಿಯೂ ಭಾಳ ಆಶ್ಚರ್ಯ ಮತ್ತು ಅದ್ಭುತ, ವಿಸ್ಮಯ. ಏಕೆಂದರೆ ನಾವು ಜಗತ್ತಿನ ಅನೇಕ ಇತಿಹಾಸ ಪುರುಷರನ್ನು, ಮೇಧಾವಿಗಳನ್ನು, ಪ್ರಸಿದ್ಧರನ್ನು, ಅವರ ಜೀವನ ಚರಿತ್ರೆ ನಾವು ಅಧ್ಯಯನ ಮಾಡಿದಾಗ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ. ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ಅದು ಸಾಹಿತ್ಯ ಆಗಿರ್ಬೋದು, ಅಥವಾ ಹೋರಾಟ ಆಗಿರ್ಬೋದು, ಅಥವಾ ರಾಜಕಾರಣ ಆಗಿರ್ಬೋದು, ಅಥವಾ ಉದ್ಯಮ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಲೆ ಆಗಿರ್ಬೋದು. ಒಂದು ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ದಿಗ್ಗಜರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಅಂಬೇಡ್ಕರ್ ವ್ಯಕ್ತಿತ್ವವನ್ನು ನಾನು ಆಗಲೇ ಹೇಳಿದಾಗೆ ಬಹುಮುಖ ವ್ಯಕ್ತಿತ್ವದಲ್ಲಿ ಅವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅಂಬೇಡ್ಕರ್ ಅವರನ್ನು ಇಡೀ ಜಗತ್ತು ಇವತ್ತು ವಿಸ್ಮಯದಿಂದ ಕಾಣ್ತಾ ಇದೆ. ಆದ್ದರಿಂದ ಇವತ್ತು ವಿಶ್ವಸಂಸ್ಥೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ವಿಶ್ವ ಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ಮತ್ತು ಅಂಬೇಡ್ಕರ್ ಬಗ್ಗೆ ಇವತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಂಬೇಡ್ಕರ್ ಚಿಂತನೆಗಳ ಬಗ್ಗೆ ಇವತ್ತು ಮರು ವ್ಯಾಖ್ಯಾನ ಮಾಡ್ತಾ ಇದೆ. ಕೊಲಂಬಿಯಾದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರ ಪ್ರತಿಮೆಯನ್ನು ಕೂಡ ಇವತ್ತು ಸ್ಥಾಪನೆ ಮಾಡಲಾಗಿದೆ. ಆದ್ದರಿಂದ ಇವತ್ತು ಜಗತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ಅದರಿಂದ ಸ್ಫೂರ್ತಿಯನ್ನು ಪಡಿತಾ ಇದೆ. ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಇವತ್ತು ಹಿ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ಅ ಸಿಂಬಲ್ ಆಫ್ ನಾಲೆಜ್. ಅವರು ಈಗ ಜ್ಞಾನದ ಚಿಹ್ನೆಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಮತ್ತು ವಿಶ್ವಸಂಸ್ಥೆಯು ಕೂಡ ಅವರ ಜನ್ಮದಿನವನ್ನು ಸಿಂಬಲ್ ಆಫ್ ನಾಲೆಜ್, ಜ್ಞಾನದ ಚಿಹ್ನೆ ಅಂತ ಆಚರಣೆ ಮಾಡ್ತಾ ಇದೆ. ಸರ್, ಈಗ ನಮ್ಮ ಯುವಕರು, ಮುಖ್ಯವಾಗಿ ದಲಿತ ಯುವಕರು, ಅಂಬೇಡ್ಕರ್ ಅವರ ಆಳವಾದ ಅಧ್ಯಯನಕ್ಕಿಂತಲೂ ಹೊರನೋಟದ ಹೋರಾಟಗಳಿಗೆ
ಸೀಮಿತ ಆದರು ಅಂತ ನಿಮ್ಗೆ ಅನಿಸೋದಿಲ್ವಾ? ಖಂಡಿತ ಅನಿಸ್ತದೆ, ನಮಗೆ ನೋವಾಗುತ್ತೆ ಎಲ್ಲೋ ಒಂದು ಖಂಡಿತ ಅನಿಸ್ತದೆ. ಬಸವ ತತ್ವವನ್ನು ಪ್ರತಿಪಾದನೆ ಮಾಡುವಂಥ ನಮಗೆ ದಲಿತ ಯುವಕರು ಅಂಬೇಡ್ಕರ್ ಅವರಷ್ಟು ಯಾವುದಾದ್ರೂ ಒಂದನ್ನು ಆಳವಾಗಿ ಓದಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ನಮ್ಗೆ ಅನಿಸ್ತದೆ. ಅದಕ್ಕೆ ನಾವು ಹೇಳೋದು, ಅಂಬೇಡ್ಕರ್ ನಾವು ತಲೆ ಮೇಲೆ ಇಟ್ಕೊಳ್ಳೋಕ್ಕಿಂತ ಅಂಬೇಡ್ಕರ್ ನಾವು ತಲೆ ಒಳಗೆ ಇಟ್ಕೊಳ್ಬೇಕು ಅನ್ನೋದನ್ನೇ ಈ ಉದ್ದೇಶಕ್ಕೆ ನಾನು ಹೇಳಿದ್ದು. ಆದ್ದರಿಂದ ನಮಗೆ ಅಂಬೇಡ್ಕರ್ ಹೋರಾಟ ನಮಗೆ ಎಷ್ಟೊಂದು ಸ್ಫೂರ್ತಿಯನ್ನು ಕೊಡ್ತದೆ. ಅದೇ ರೀತಿಯೊಳಗೆ ಅಂಬೇಡ್ಕರ್ ಅವರ ಬರಹಗಳು, ಅಂಬೇಡ್ಕರ್ ಅವರ ಭಾಷಣಗಳು, ಅಂಬೇಡ್ಕರ್ ಅವರ ಚಿಂತನೆಗಳು ನಮಗೆ ಸ್ಫೂರ್ತಿ ಆಗಬೇಕು ಮತ್ತು ಮಾದರಿ ಆಗಬೇಕು. ಏನು ನಮ್ಮ ಯುವಕರು ಒಂದು ಹೋರಾಟದ ಒಂದು ಮಜಲನ್ನು ಅವರು ಅಪ್ಪಿಕೊಂಡಿದ್ದಾರೆ, ಅದೇ ರೀತಿಯೊಳಗೆ ಅಂಬೇಡ್ಕರ್ ವಿದ್ವತ್ತು, ಅಂಬೇಡ್ಕರ್ ಅಧ್ಯಯನ, ಅಂಬೇಡ್ಕರ್ ಪಾಂಡಿತ್ಯ ಕೂಡ ನಮಗೆ ಅನುಕರಣೀಯ ಆಗಬೇಕು. ನಾವು ಅದನ್ನು ಅನುಸರಿಸಬೇಕು. ಯಾವ ನಿಮಗೆ ಮೀಸಲಾತಿಯನ್ನು ಹೊರತುಪಡಿಸಿ, ರಾಜಕೀಯ ಚಿಂತನೆಗಳನ್ನು ಹೊರತುಪಡಿಸಿ, ರಾಜಕೀಯ ಅಧಿಕಾರ ಬೇಕು ಅಂತ ಹೇಳಿದರು, ಅದನ್ನು ಹೊರತುಪಡಿಸಿ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ ಯಾವ ಅಂಶ ನಿಮಗೆ ಹೆಚ್ಚು ಆಕರ್ಷಣೆಯನ್ನು ಉಂಟು ಮಾಡುತ್ತೆ? ಅಂಬೇಡ್ಕರ್ ಒಬ್ಬ ರಾಷ್ಟ್ರೀಯವಾದಿ. ಸೊ ಅವರು ಹುಟ್ಟಿನಿಂದ ಕೊನೆಯ ತನಕ ಈ ಅಸ್ಪೃಶ್ಯತೆಯ ನೋವನ್ನು ಉಂಡರೂ ಕೂಡ, ಅವಮಾನಗಳನ್ನು ಎದುರಿಸಿದ್ರು ಕೂಡ ಅವರಿಗೆ ಎಂದೂ ಈ ಪ್ರತಿಕಾರದ ಮನೋಭಾವ ಅವರಲ್ಲಿ ಎಂದೂ ನಾವು ಕಂಡಿಲ್ಲ. ನಾವು ಅದು ಏನು ದ್ವೇಷ ಇಲ್ಲ, ಅಟ್ರಾಸಿಟಿ ಇದನ್ನೆಲ್ಲ ಟೀಕೆ ಮಾಡ್ತಾರಲ್ಲ ಅಂಬೇಡ್ಕರ್ನ ವಿರೋಧಿಸುವವರು, ಅದು ಅವರಲ್ಲಿ ಆ ಭಾವನೆ ಇರಲಿಲ್ಲ ನಿಜವಾಗ್ಲೂ. ಅಂಬೇಡ್ಕರ್ ಬುದ್ಧನ ಅನುಯಾಯಿ, ಅಂಬೇಡ್ಕರ್ ಶಾಂತಿಪ್ರಿಯ, ಅಂಬೇಡ್ಕರ್ ಕಬೀರ್ನನ್ನು, ಬುದ್ಧನನ್ನು ಭಾಳ ಅವರಿಂದ ಆಳವಾಗಿ ಪ್ರಭಾವಿತರಾದವರು. ಆದ್ದರಿಂದ ಅವರು ಯಾವಾಗಲೂ ಮಾನವ ಕುಲದ ಹಿತಚಿಂತಕರು. ಸೊ ಆದ್ದರಿಂದ ಅವರ ಯಾವುದೇ ಕೃತಿಗಳಲ್ಲಿ ನಾವು ಪ್ರತಿಕಾರದ ಮನೋಭಾವವನ್ನು, ಶೇಡಿನ ಮನೋಭಾವವನ್ನು ಎಂದೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಬರಲಿಕ್ಕೆ 3 ವರ್ಷ ಟೈಮ್ ತೊಗೊಂಡ್ರು ಕೂಡ ಅವರು ಬುದ್ಧ ಆ್ಯಂಡ್ ಇಸ್ ಧಮ್ಮ ಬರಲಿಕ್ಕೆ 5 ವರ್ಷಗಳ ಟೈಮನ್ನು ತೊಗೊಂಡ್ರು. ಅಂದರೆ ಬುದ್ಧನಿಗೆ ಅವರು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಬುದ್ಧನ ಏನು ಶಾಂತಿ ಇದೆ, ಕರುಣೆ ಇದೆ, ಪ್ರೀತಿ ಇದೆ, ಇದೆಲ್ಲ ಅವರ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದ್ದಾವೆ. ಆದ್ದರಿಂದ ಅವರು ಭಾರತದ ಸಂವಿಧಾನದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಅದು ಆರಂಭ ಮಾಡ್ತಾರೆ. ಸೊ ಆದ್ದರಿಂದ ಅವರು ಇಡೀ ಸಂವಿಧಾನವನ್ನು ನಾವು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಅದರಲ್ಲಿ ಕಂಡು ಬರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ಸಮ ಸಮಾಜವನ್ನು ಕಟ್ಟಬೇಕು, ಭಾತೃತ್ವದ ಮೇಲೆ ಕಟ್ಟಬೇಕು, ಜಾತ್ಯತೀತದ ಮೇಲೆ ಕಟ್ಟಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಪ್ರತಿಯೊಬ್ಬ ವ್ಯಕ್ತಿ ಗೌರವ, ಸಮಷ್ಟಿ ಪ್ರಜ್ಞೆ, ಇಡೀ ಕಲ್ಯಾಣ ಸಮಾಜ, ಕಲ್ಯಾಣ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದನ್ನು ನಾವು ಭಾರತದ ಸಂವಿಧಾನದ ಅದು ಸಾರ ಆಗಿದೆ. ಸೊ ಅದರಿಂದ ಇಡೀ ಭಾರತದ ಸಂವಿಧಾನ ನಿಂತಿರೋದು 4 ಪಿಲ್ಲರ್ಗಳ ಮೇಲೆ. ಒಂದು ನ್ಯಾಯ, ಒಂದು ಸಮತೆ, ಒಂದು ಸ್ವಾತಂತ್ರ್ಯ, ಒಂದು ಭಾತೃತ್ವ. ಇದನ್ನು ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಇದನ್ನು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡು ಬಂದಿಲ್ಲ, ನಾನು ಇದನ್ನು ಬುದ್ಧನ ಸಿದ್ಧಾಂತಗಳಿಂದ ವಿದೇಶದಲ್ಲಿ ಓದಿದ್ರು ಕೂಡ. ಹೌದು, 2500 ವರ್ಷಗಳ ಹಿಂದಿನ ಬುದ್ಧನ ಇತಿಹಾಸದಿಂದ ಪ್ರೇರಿತರಾಗಿದ್ರು ಅಂತ ನೀವಂತೀರಿ. 100%. ಬಟ್ ಅವರು ವಿದೇಶದಲ್ಲಿ ಓದಿದ್ರು, ಅದ್ರ ಪ್ರಭಾವ ಆಯಿತು ಅಂತ ಡಿಫೈನ್ ಮಾಡ್ತಾರಲ್ಲ. 100% ಆಗಿದೆ. ವಿದೇಶಿ ಈಗ ನಮಗೆ ಏನು ಆಂಗ್ಲೋ ಸೆಕ್ಷನ್ ಜುರಿಸ್ಪ್ರುಡೆನ್ಸ್ ಇದೆ, ಏನು ನಮ್ಮದು ಯುರೋಪಿಯನ್ ಲಿಟ್ರೇಚರ್ ಇದೆ, ಮತ್ತು ಏನು ನಮಗೆ ಬ್ರಿಟಿಷ್ ಕಾನೂನಿದೆ, ಅದರಿಂದ ತುಂಬ ಪ್ರಭಾವಿತರಾಗಿದ್ದಾರೆ. ನಾವು ಹಲವಾರು ಆಕರಗಳನ್ನು ನಾವು ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರಡು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಆಗಸ್ಟ್ 29, 1947 ಅವ್ರನ್ನ ನೇಮಕ ಮಾಡಲಾಯಿತು. ಯಾಕಂದರೆ ಅವರು ಒಬ್ಬ ಸಂವಿಧಾನ ತಜ್ಞರು. ನೋಡಿ, ಅವಾಗ ಬಹಳಷ್ಟು ಜನ ಮೇಲ್ವರ್ಗದವ್ರು ಇದ್ದರು, ಭಾಳಷ್ಟು ಜನ ಕಾನೂನು ತಜ್ಞರು ಇದ್ದರು. ಆದರೂ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡುವಂಥ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಕಾರಣ ಅವರ ಅಪಾರವಾದ ಜ್ಞಾನ ಸಂಪತ್ತು. ಅಂಬೇಡ್ಕರ್ ಕೇವಲ ಕಾನೂನು ತಜ್ಞರು ಮಾತ್ರ ಅಲ್ಲ, ಅವರು ಒಬ್ಬ ಅದ್ಭುತ ಅರ್ಥಶಾಸ್ತ್ರಜ್ಞರು ಕೂಡ. ಹೌದು. ಯಾಕಂದರೆ ಅಮರ್ತ್ಯ ಸೇನ್ ಒಂದು ಮಾತನ್ನು ಹೇಳ್ತಾನೆ, ಅರ್ಥಶಾಸ್ತ್ರದ ಗುರು ನನಗೆ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅಂತ. ಯಾಕೆಂದರೆ ಅಂಬೇಡ್ಕರ್ MSc ಮತ್ತು DSc ಈ 2 ಪದವಿಗಳನ್ನು ಅರ್ಥಶಾಸ್ತ್ರದಲ್ಲೇ ಅವರು ಪಡೆದುಕೊಂಡಂಥವ್ರು. ಸೊ ಆದ್ದರಿಂದ ಅವರು ಕಾನೂನು ಮಂತ್ರಿಗಿಂತಲೂ ನನಗೆ ಯೋಜನಾ ಮಂತ್ರಿ ಖಾತೆ ಕೊಡ್ರಿ ಅಂತ ಅವರು ನೆಹರೂರವರಿಗೆ ಕೇಳ್ಕೊಂಡಿದ್ರು. ಆದರೆ ನೆಹರೂರವರಿಗೆ ಕಾನೂನು ಮಂತ್ರಿ ಖಾತೆಯನ್ನು ಅವರು ಕೊಟ್ಟರು. ಸೊ ಆದ್ದರಿಂದ ಅಂಬೇಡ್ಕರ್ ಇಡೀ ಜಗತ್ತಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿದವರು. ಸುಮಾರು 60ಕ್ಕೂ ಹೆಚ್ಚು ಸಂವಿಧಾನಗಳನ್ನು ಅಧ್ಯಯನ ಮಾಡಿದವರು. ಅವರು ಆ ಸಂವಿಧಾನಗಳಲ್ಲಿನ ಒಳ್ಳೊಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಸಂವಿಧಾನದಲ್ಲಿ ಎರಕ ಹೊಯ್ದರು. ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ, ಮೂಲಭೂತ ಹಕ್ಕುಗಳನ್ನು ಅಮೇರಿಕೆ ಸಂವಿಧಾನದಿಂದ, ಹೌದು, ಸಂಸದೀಯ ಮಾದರಿ ಸರ್ಕಾರ ಪದ್ಧತಿಯನ್ನು ಬ್ರಿಟಿಷ್ ಸಂವಿಧಾನದಿಂದ, ಒಕ್ಕೂಟ ವ್ಯವಸ್ಥೆಯನ್ನು ಕೆನಡಾ ಸಂವಿಧಾನದಿಂದ, ಏನು ತಿದ್ದುಪಡಿ ಅಂತೀವಿ
ಇದನ್ನು ಆಫ್ರಿಕನ್ ಸಂವಿಧಾನದಿಂದ, ಜುಡಿಷಿಯಲ್ ರಿವ್ಯೂ ಅಂತ ಏನು ಕರಿತೀವಿ ಅದನ್ನು ಅಮೇರಿಕೆ ಸಂವಿಧಾನದಿಂದ, ಮತ್ತೇನು ನಾವು ರೂಲ್ ಆಫ್ ಲಾ ಅಂತೀವಿ ಇದನ್ನು ಬ್ರಿಟಿಷ್ ಜಪಾನ್ ಸಂವಿಧಾನದಿಂದ, ಮತ್ತು ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೀವಿ ಇದನ್ನು ಐರಿಷ್ ಸಂವಿಧಾನದಿಂದ, ಪಾರ್ಲಿಮೆಂಟ್ರಿ ಫಾರ್ಮ್ ಗೌರ್ಮೆಂಟ್ ಅಂತ ಏನು ಕರಿತೀವಿ ಇದನ್ನು ಬ್ರಿಟಿಷ್ ಸಂವಿಧಾನದಿಂದ, ಹೀಗೆ ಎಮರ್ಜೆನ್ಸಿ ಪವರ್ಸನ್ನು ಜರ್ಮನಿ ಸಂವಿಧಾನದಿಂದ, ಹೀಗೆ ಜಗತ್ತಿನ ಹಲವಾರು ಸಂವಿಧಾನಗಳಿಂದ ಹಲವಾರು ಒಳ್ಳೊಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂತಹ ಅದ್ಭುತ ಸಂವಿಧಾನವನ್ನು ಬಾಬಾ ಸಾಹೇಬರು ಕಟ್ಟಿಕೊಡುವಲ್ಲಿ ಯಶಸ್ವಿಯಾದರು. ಈಗ ಸರ್ ಭಾಳಷ್ಟು ಜನ ತಿಳುವಳಿಕಿಲ್ದವರು ಅವರ ಸಂವಿಧಾನದಲ್ಲಿ ಸ್ವಲ್ಪ ಅನ್ಯಾಯವಾಗುವಂಥ ವಾತಾವರಣ ಇದೆ, ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂಥ ಮಾತನ್ನು ಆಡ್ತಾರಲ್ಲ, ಸಂವಿಧಾನವನ್ನು ಬದಲಾಯಿಸದೇ ಇರುವ ರೀತಿಯಲ್ಲಿ ಸಂವಿಧಾನದಲ್ಲಿ ಇರುವ ಗಟ್ಟಿತನ ಯಾವುದು? ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಮಗೆ ಸ್ವಾತಂತ್ರ್ಯ ಪಡೆದುಕೊಂಡ ಮೇಲೆ ನಾವು ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ. ಸೊ ನಮ್ಮ ಸಂವಿಧಾನ ರಚನೆ ಆದಮೇಲೆ ಅನೇಕ ದೇಶಗಳು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು, ಉದಾಹರಣೆಗೆ ಹೇಳ್ಬೇಕಂದ್ರೆ ಆಫ್ರಿಕನ್ ದೇಶಗಳು, ಏಷ್ಯನ್ ದೇಶಗಳು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಂಡು ಆ ಎಲ್ಲ ಸಂವಿಧಾನಗಳು ಭಾರತದ ಸಂವಿಧಾನವನ್ನು ಕಾಪಿ ಮಾಡಿದ್ದಾವೆ. ಸೊ ಆದ್ದರಿಂದ ನಮ್ಮ ಸಂವಿಧಾನ, ಇವನ್ ನೇಪಾಳ ಸಂವಿಧಾನವೂ ಕೂಡ ನಮ್ಮ ಸಂವಿಧಾನ ಒಂದು ಮಾಡೆಲ್ ಸಂವಿಧಾನವಾಗಿ ಇವತ್ತು ಹೊರಹೊಮ್ಮಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನಮ್ಮೊಂದಿಗೆ ಸ್ವಾತಂತ್ರ್ಯ ಪಡೆದುಕೊಂಡಂಥ ಅನೇಕ ದೇಶಗಳಲ್ಲಿ ಇವತ್ತು ಅರಾಜಕತೆ ಇದೆ, ಇವತ್ತು ಸಿವಿಲ್ ವಾರ್ ನಡೀತಾ ಇದೆ, ನಾಗರಿಕ ದಂಗೆ ನಡೀತಾ ಇದೆ. ಇವತ್ತು ನಾವು ಅರಬ್ ಕಂಟ್ರೀಸ್ಗಳನ್ನ ನೋಡಿದಾಗ ಅಲ್ಲಿ ಕೇವಲ ಮುಸ್ಲಿಂ ಧರ್ಮ ಒಂದೇ ಇದ್ದರೂ ಕೂಡ ಅಲ್ಲಲ್ಲೇ ಪರಸ್ಪರ ಹೊಡೆದಾಡಿಕೊಂಡು ಅಲ್ಲಿ ಕಾನೂನುಬದ್ಧವಾಗಿ ರಚಿತ ಆದಂಥ ಸರ್ಕಾರವನ್ನೇ ಪಲ್ಲಟ ಮಾಡಿ ನಾಗರಿಕ ದಂಗೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ನಮ್ಮ ಭಾರತದ ಸಂವಿಧಾನದ ಗಟ್ಟಿತನ ಏನಂದರೆ, ಭಾರತದ ಸಂವಿಧಾನದ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ನಮ್ಮಲ್ಲಿ ಹಲವಾರು ವೈವಿಧ್ಯತೆ ಇದೆ, ಹಲವಾರು ಜಾತಿಗಳಿವೆ, ಪಂಥಗಳಿವೆ, ಧರ್ಮಗಳಿವೆ, ಭಾಷೆಗಳಿವೆ, ಪ್ರಾದೇಶಿಕ ವಿಭಿನ್ನತೆ ಇದೆ, ಆಚಾರ ವಿಚಾರಗಳಲ್ಲಿ ಭಿನ್ನತೆ ಇದೆ, ಮತ್ತು ನಮ್ಮ 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 ವಿಚಾರ ಕ್ರಮದಲ್ಲೂ ಕೂಡ ಅನೇಕ ಭಿನ್ನತೆಗಳಿದ್ದಾವೆ. ಆದರೆ ಈ ಎಲ್ಲ ಭಿನ್ನತೆಗಳ ನಡುವೆ, ಈ ಎಲ್ಲ ವೈವಿಧ್ಯತೆಗಳ ನಡುವೆ ನಾವು ಏಕತೆಯನ್ನು ಸಾಧಿಸಿದ್ದೇವೆ ಅಂದರೆ ಅದು ನಮ್ಮ ಸಂವಿಧಾನದ ಹಿರಿಮೆ. ಅದರಿಂದಲೇ ಇವತ್ತು ನಮ್ಮ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿಂತ ಹೇಳ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಒಂದು ಕಮಿಟಿಯನ್ನು ಮಾಡಿದರು. ಜಸ್ಟಿಸ್ ವೆಂಕಟಾಚಲಯ್ಯ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಪರಾಮರ್ಶೆ ಅಂತ ಕಮಿಟಿಯನ್ನು ಮಾಡಿದರು. ಆ ಸಮಿತಿ ಭಾರತ ಸಂವಿಧಾನವನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿ ಇದರಲ್ಲಿ ಯಾವುದೇ ಪರಾಮರ್ಶೆ ಮಾಡ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ, ಅವರಿಗೆ ಬದಲಾವಣೆ ಮಾಡ್ಬೇಕಂತೇನೋ ಅನಿಸಿದ್ದು ಕಾಣಿಸ್ತದೆ. ಬದಲಾವಣೆ ಅಂದರೆ ಈಗ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ದಲ್ಲಿ ಸರ್ವೋಚ್ಚ ನ್ಯಾಯಾಲಯ 13 ಜನ ನ್ಯಾಯಾಧೀಶರ ಪೂರ್ಣ ಪೀಠ, ಸಂವಿಧಾನ ಪೀಠ ಒಂದು ತೀರ್ಪನ್ನು ನೀಡಿದೆ. ಅದು ನಮ್ಮ ಇತಿಹಾಸದಲ್ಲಿ ಮೈಲಿಗಲ್ಲಂಥ ತೀರ್ಪು. ಏನು ಸರ್ ಅದು ಏನು ಹೇಳ್ತದೆ ಅಂದರೆ, ಪಾರ್ಲಿಮೆಂಟ್ ಈಸ್ ಸೋ ಸುಪ್ರೀಂ, ಇಟ್ ಕ್ಯಾನ್ ಅಮೆಂಡ್ ಎನಿಥಿಂಗ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368, ಬಟ್ ಪಾರ್ಲಿಮೆಂಟ್ ಕೆನಾಟ್ ಚೇಂಜ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾಕೆಂದರೆ ಪಾರ್ಲಿಮೆಂಟ್ಗೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ. ಯಾಕೆಂದರೆ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದು ಪಾರ್ಲಿಮೆಂಟ್ ಅಲ್ಲ, ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ಸಭೆ. ಅದರಿಂದ ಪಾರ್ಲಿಮೆಂಟು ಕಾಲಮಾನಕ್ಕೆ ತಕ್ಕಂಥ ಬದಲಾವಣೆಗಳನ್ನು ಮಾಡಲಿಕ್ಕೆ ಅದಕ್ಕೆ ಅಧಿಕಾರವಿದೆಯೇ ಹೊರತು ಸಂವಿಧಾನದ ಮೂಲಭೂತ ಸ್ವರೂಪಗಳನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಸರ್, ನಾ ಆಸ್ ಎ ಕಾಮನ್ ಲೇಮ್ಯಾನ್ ಕೇಳ್ತೀನಿ, ಮೂಲಭೂತವಾದ ಸ್ವರೂಪಗಳು ಏನು ಸರ್? ನಾನು ಕಾನೂನು ವಿದ್ಯಾರ್ಥಿ ಅಲ್ಲ, ನೀವು ವಕೀಲರಾಗಿದ್ದಿರಿ, ನ್ಯಾಯಾಧೀಶರಾದ್ರಿ, ಸಂವಿಧಾನವನ್ನು ಆಳವಾಗಿ ಓದಿದ್ರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಇವತ್ತು ಸಂವಿಧಾನದ ಅರಿವು ಬೇಕಲ್ಲ. ಎಸ್, ಮೂಲಭೂತ ಅಂಶಗಳು ಯಾವ? ಮೂಲಭೂತ ಅಂಶಗಳಂದರೆ ನಿಮಗೆ ಗೊತ್ತಿರೋ ಹಂಗೆ ಇಡೀ ಜಗತ್ತನ್ನು ನೋಡಿದಾಗ ಬೇರೆ ಬೇರೆ ಮಾದರಿಯ ಸರ್ಕಾರಗಳಿವೆ. ಕೆಲವು ದೇಶಗಳಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ಇದೆ, ಅಮೇರಿಕೆಯಲ್ಲಿ. ಕೆಲವೊಂದು ಕಡೆ ಇನ್ನೂ ಮೊನಾರ್ಕಿ ಇದೆ, ಕಿಂಗ್ಶಿಪ್. ಅದು ನೇಪಾಳ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಇವನ್ ಪ್ರಜಾಪ್ರಭುತ್ವ ದೇಶವಾದಂಥ ಇಂಗ್ಲೆಂಡ್ನಲ್ಲೂ ಕೂಡ ಈಗಲೂ ಕೂಡ ಸ್ಟಿಲ್ ದೇರ್ ಇಸ್ ಎ ಮೊನಾರ್ಕಿ. ಹೆಡ್ ಆಫ್ ದ ಸ್ಟೇಟ್ ವಿಲ್ ಬಿ ದಟ್ ಕಿಂಗ್ ಆರ್ ಕ್ವೀನ್. ಹಾಂ, ನೇಪಾಳದಲ್ಲೂ ಇದೆ. ಸೊ ಆದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಈ ಪ್ರಜಾಪ್ರಭುತ್ವವನ್ನು ಬದಲಾಯಿಸೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಸಂಸದೀಯ ಮಾದರಿ ಸರ್ಕಾರ ಇದೆ, ಪಾರ್ಲಿಮೆಂಟ್ರಿ ಫಾರ್ಮ್ ಗೌರ್ಮೆಂಟ್ ಇದೆ ಆ್ಯಸ್ ಲೈಕ್ ಇಂಗ್ಲೆಂಡ್. ಆದರೆ ಅಮೇರಿಕೆಯಲ್ಲಿ ಅಧ್ಯಕ್ಷೀಯ ಮಾದರಿ ಸರ್ಕಾರ ಇದೆ, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಗೌರ್ಮೆಂಟ್ ಇದೆ. ಸೊ ಆದ್ದರಿಂದ ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಗೌರ್ಮೆಂಟ್ದಿಂದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಗೌರ್ಮೆಂಟ್ಗೆ ಹೋಲಿಕೆ ಆಗೋಲ್ಲ. ಮತ್ತು ನಮ್ಮಲ್ಲಿ ಜುಡಿಷಿಯಲ್ ರಿವ್ಯೂ ಇದೆ. ಜುಡಿಷಿಯಲ್ ರಿವ್ಯೂ ಅಂದರೆ ನ್ಯಾಯಾಂಗೀಯ ಪುನರ್ವಿಮರ್ಶೆ ಇದೆ. ಅಂದರೆ ಸಂಸತ್ತು ಕಾನೂನು ಮಾಡಲಿಕ್ಕೆ ಅಧಿಕಾರ ಇದೆ,
ಆದರೆ ಆ ಕಾನೂನುಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು. ದ ಸ್ಟ್ಯಾಚ್ಯೂಟ್ಸ್, ದ ಆ್ಯಕ್ಟ್ಸ್, ದ ಲಾಸ್ ಮೇಡ್ ಬೈ ದ ಪಾರ್ಲಿಮೆಂಟ್ ಮಸ್ಟ್ ಬಿ ಇನ್ ಕಾನ್ಸೋನೆನ್ಸ್ ವಿತ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಿದ್ದರೆ ಅಂಥ ಕಾನೂನುಗಳನ್ನು, ಅಂಥ ಅಧಿನಿಯಮಗಳನ್ನು ಅಲ್ಟ್ರಾ ವೈರಸ್, ನಲ್ ಆ್ಯಂಡ್ ವೈಡ್, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಹೈಕೋರ್ಟ್ಗಳಿಗೆ ಇದೆ. ಇದು ಜುಡಿಷಿಯಲ್ ರಿವ್ಯೂ. ಆದರೆ ಈ ಅಧಿಕಾರ ಇದರಲ್ಲಿಲ್ಲ, ಇಂಗ್ಲೆಂಡ್ದಲ್ಲಿಲ್ಲ. ಇಂಗ್ಲೆಂಡ್ದಲ್ಲಿಲ್ಲ. ಯಾಕಂದ್ರೆ ಇಂಗ್ಲೆಂಡ್ದಲ್ಲಿ ಹೆಂಗಿದೆ ಅಂದರೆ, ಇಂಗ್ಲೆಂಡ್ದಲ್ಲಿ ಪಾರ್ಲಿಮೆಂಟ್ ಇಸ್ ಸೋ ಸುಪ್ರೀಮ್, ಇಟ್ ಕ್ಯಾನ್ ಡೂ ಎನಿಥಿಂಗ್ ಎಕ್ಸೆಪ್ಟ್ ಮ್ಯಾನ್ ಇಂಟು ವುಮನ್, ವುಮನ್ ಇಂಟು ಮ್ಯಾನ್. ಗಂಡಸನ್ನ ಹೆಂಗಸನ್ನಾಗಿ ಬದಲಾವಣೆ ಮಾಡೋದು, ಹೆಂಗಸನ್ನ ಗಂಡಸನ್ನಾಗಿ ಬದಲಾವಣೆ ಮಾಡೋದನ್ನು ಬಿಟ್ಟು ಉಳಿದದನ್ನೆಲ್ಲ ಮಾಡ್ಬೋದು. ಯಾವುದು ಬ್ರಿಟಿಷ್ ಪಾರ್ಲಿಮೆಂಟು, ಬಿಕಾಸ್ ದೆರ್ ಇಸ್ ನೋ ಜುಡಿಷಿಯಲ್ ರಿವ್ಯೂ. ಆದರೆ ಅಮೇರಿಕೆಯಲ್ಲಿ ಜುಡಿಷಿಯಲ್ ರಿವ್ಯೂ ಇದೆ. ನಾವು ಅಂಬೇಡ್ಕರ್ ಅವರು ಎಷ್ಟು ಬುದ್ಧಿವಂತರಂದ್ರೆ, ಯಾವ್ದು ಸೂಟ್ ಅಮೇರಿಕೆಯಿಂದ ಜುಡಿಷಿಯಲ್ ರಿವ್ಯೂನ ತೊಗೊಂಬಂದರು, ಇಂಗ್ಲೆಂಡ್ನಿಂದ ಪಾರ್ಲಿಮೆಂಟ್ ಫಾರ್ಮ್ ಕೊತ್ತಂದರು. ಹೀಗಾಗಿ ಇದನ್ನೆಲ್ಲ ಬ್ಲೆಂಡ್ ಮಾಡಿರೋದ್ರಿಂದ ನಮ್ಮ ಭಾರತೀಯ ಸಂವಿಧಾನ ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿದೆ. ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇವತ್ತು ನಾವು ಚೀನಾವನ್ನು ಹಿಂದಿಕ್ಕಿ ಇವತ್ತು ನಾವು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಜನಸಂಖ್ಯೆ ಉಳ್ಳಂಥ ರಾಷ್ಟ್ರವಾಗಿ ಕೂಡ ಹೊರಹೊಮ್ಮಿದ್ದೇವೆ. ಇವತ್ತು ನಮ್ಮ ದೇಶದ ಜನಸಂಖ್ಯೆ 142 ಕೋಟಿ ದಾಟಿ ಹೋಗಿದೆ. ಆದರೂ ಕೂಡ ನಮ್ಮ ಸಂವಿಧಾನ ನಮ್ಮನ್ನು ಒಂದೇ ಇದರಲ್ಲಿ ಹೊಡೆದೋಗಿದೆ. ಈಗ ಸರ್, ಈಗ ಹಾಗೆ ಎಲ್ಲ ದೃಷ್ಟಿಯಿಂದ ಅಂಬೇಡ್ಕರ್ ವಿಚಾರ ಮಾಡಿ ಹೇಳಲಿಕ್ಕೆ ಯಾವುದೋ ಒಂದು ಮತೀಯವಾದಿಗಳು ಅಥವಾ ಮೇಲ್ವರ್ಗದವರು ಈ ದೇಶವನ್ನು ಸಂವಿಧಾನದ ಮೂಲಕ ಅಲುಗಾಡಿಸ್ಬೋದಂತ ಅನಿಸವರ ಹಂಗೆ ಅದನ್ನು ಬಿಗಿಗೊಳಿಸಿದ್ದಾರಾ ಹೆಂಗೆ? ಇಲ್ಲಿಲ್ಲ. ಅವ್ರಿಗೆ ಏನಾಗಿದೆ ಅಂದರೆ, ಈ ದೇಶದ ಚರಿತ್ರೆಯನ್ನು ನಾವು ಗಮನಿಸಿದಾಗ 2000 ವರ್ಷಗಳ ಕಾಲ ಮನುಸ್ಮೃತಿ ಈ ದೇಶದ ಅನಧಿಕೃತ ಸಂವಿಧಾನವಾಗಿ ಆಳ್ವಿಕೆ ಮಾಡಿದೆ. ಆ ಸಂವಿಧಾನದ ಆಳವಾದಂಥ ಆ ಮನಸ್ಥಿತಿ ಇನ್ನೂ ಕೆಲವೊಂದು ಮತೀಯವಾದಿಗಳಲ್ಲಿ, ಮೂಲಭೂತವಾದಿಗಳಲ್ಲಿ, ವೈದಿಕಶಾಹಿಗಳಲ್ಲಿ ತುಂಬಿಕೊಂಡಿದೆ. ಸೊ ಆ ಮನುಸ್ಮೃತಿ ಎಂದೂ ಸಮಾಜವನ್ನು ಕಟ್ಟಬೇಕು ಅಂತ ಗುರಿಯನ್ನು ಹೊಂದಿರಲಿಲ್ಲ. ಮನುಸ್ಮೃತಿ ಎಂದೂ ಭಾತೃತ್ವವನ್ನು ಬೆಸಿಬೇಕು ಅಂತ ಗುರಿಯನ್ನು ಹೊಂದಿರಲಿಲ್ಲ. ಮನುಸ್ಮೃತಿ ಎಂದೂ ಜಾತೀಯತೆಯನ್ನು, ಜಾತ್ಯತೀತ ಮನೋಭಾವವನ್ನು, ಸಮಾಜವಾದ ರಾಷ್ಟ್ರವನ್ನು, ಕಲ್ಯಾಣ ರಾಷ್ಟ್ರವನ್ನು ಕಟ್ಟಬೇಕಂತಕ್ಕಂಥ ಗುರಿ ಹೊಂದಿರಲಿಲ್ಲ. ಅದು ಕೇವಲ ಒಂದು ವರ್ಗದ ಹಿತವನ್ನು ಕಾಪಾಡಬೇಕಂತಲೇ ಅದು ಇಟ್ಕೊಂಡಿದ್ದು. ಹಾಗಿರೋದ್ರಿಂದನೇ ನಮ್ಮ ದೇಶದಲ್ಲಿ ಸುಮಾರು 2000 ವರ್ಷಗಳ ಕಾಲ ಅನಧಿಕೃತ ಸಂವಿಧಾನವಾಗಿ ಅದು ಇವತ್ತಿದ್ದು ನಮ್ಮ ದೇಶದಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ಗಟ್ಟಿಗೊಳಿಸಿ, ನಮ್ಮ ದೇಶದಲ್ಲಿ ಜಾತೀಯತೆಯ ವಿಷಬೀಜವನ್ನು ಬಿತ್ತಿ, ನಮ್ಮ ದೇಶದಲ್ಲಿ ಅನೇಕ ಈ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಮಾಡಿದ್ದರಿಂದಲೇ ನಮ್ಮ ದೇಶದ ಮೇಲೆ ಅನೇಕ ಪರಕೀಯರು ದಾಳಿಯನ್ನು ಮಾಡಿದರು. ನಮ್ಮ ದೇಶದ ಮೇಲೆ ಹೂಣರು ಬಂದರು. ಆ ಮನುವಾದದ ಮನುಸ್ಮೃತಿ ಗುಣವೇ ಬೇರೆ ದೇಶದವ್ರು ದಾಳಿ ಮಾಡ್ಲಿಕ್ಕೆ ಕಾರಣ ಅಂತೀರಿ? ಯಾಕೆಂದರೆ ಮನುಸ್ಮೃತಿ ಈ ದೇಶದ ಮೂಲ ನಿವಾಸಿಗಳಿಗೆ ಶಸ್ತ್ರ ಹಿಡಿಯುವ ಅಧಿಕಾರವನ್ನು ಕಿತ್ಕೊಂಡಿತ್ತು. ಶೂದ್ರರಿಗೆ ಶಿಕ್ಷಣವನ್ನು ನಿರಾಕರಿಸಿತ್ತು, ಶೂದ್ರರಿಗೆ ಆಸ್ತಿ ಹಕ್ಕನ್ನು ನಿರಾಕರಿಸಿತ್ತು, ಶೂದ್ರರಿಗೆ ಶಸ್ತ್ರ ಹಕ್ಕನ್ನು ನಿರಾಕರಿಸಿತ್ತು. ಆದ್ದರಿಂದಲೇ ಇಡೀ ದೇಶದ ರಕ್ಷಣೆಯನ್ನು ಕೆಲವು % ಆದಂಥ ಕ್ಷತ್ರಿಗೆ ಮಾತ್ರ ನೀಡಲಾಗಿತ್ತು. ಆದ್ದರಿಂದ ಯಾರೋ ವಿದೇಶಿಯ ದಾಳಿ ಮಾಡಿದ್ರಲ್ಲ, ಆ ಸೈನ್ಯ ಬಲವನ್ನು ಬಗ್ಗಬಡಿದರೆ ಇಡೀ ಜನಸಮುದಾಯ ಶರಣಾಗ್ತಿತ್ತು. ಯಾಕೆ ಜನಸಮುದಾಯಕ್ಕೆ ಶಸ್ತ್ರ ಅಧಿಕಾರವೇ ಇರಲಿಲ್ಲ. ಆದ್ದರಿಂದ ನಮ್ಮ ದೇಶ ವೀಕ್ ಆಯಿತು. ಅನೇಕ ಪರಕೀಯರು ಬಂದು ನಮ್ಮ ಮೇಲೆ ದಾಳಿ ಮಾಡಿ, ಲೂಟಿ ಮಾಡಿ ಹೋಗಲಿಕ್ಕೆ ಸಾಧ್ಯ ಆಯಿತು. ಸರ್, ನೀವು ಮೂಲ ಆಶಯಗಳಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಲಾರ್ದು ಒಂದು ಹೇಳಿದರೆ, ಮತ್ತಿಷ್ಟು ಈ ಜನರ ಮನಸ್ಥಿತಿ, ಈ ಉದಾಹರಣೆಗೆ ಸಂವಿಧಾನದ ಜೊತೆಗೆ ಡೆಮೊಕ್ರಸಿಯಲ್ಲಿ ಸಂಖ್ಯೆ ಮುಖ್ಯ ಆದಾಗ ಸಂವಿಧಾನ ವಿರೋಧಿಗಳೇ ನೀವು ಪಾರ್ಲಿಮೆಂಟ್ನಲ್ಲಿ ಬಂದರೆ ಆವಾಗ ಸ್ಥಿತಿ ಏನಾಗ್ಬೋದು ಅಂತೀರಿ? ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಈಗ ಸಂವಿಧಾನ ಶ್ರೇಷ್ಠವೋ ಕನಿಷ್ಠವೋ ಅನ್ನೋದು ಮುಖ್ಯ ಅಲ್ಲ. ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರು ಅದನ್ನು ಜಾರಿ ತರತಕ್ಕಂಥ ಜಾಗೆಯಲ್ಲಿ, ಅದು ಪಾರ್ಲಿಮೆಂಟ್ರಿ ಸಿಸ್ಟಮ್, ಜಾಗದಲ್ಲಿ ಅಸಮರ್ಥರು ಮತ್ತು ಯಾರು ದುಷ್ಟರು, ಭ್ರಷ್ಟಾಚಾರಿಗಳು, ವ್ಯಭಿಚಾರಿಗಳು, ಸಮಾಜ ಕಂಟಕರು ಕುಂತ್ರೆ ಸಂವಿಧಾನ ಕೆಟ್ಟದ್ದಾಗಿ ಪರಿಣಮಿಸ್ತದೆ. ಸಂವಿಧಾನ ಎಷ್ಟೇ ಕೆಟ್ಟದ್ದಾಗಿದ್ರು ಅಲ್ಲಿ ಜಾರಿ ತರ್ತಕ್ಕಂಥ ಜಾಗದಲ್ಲಿ ಸಚ್ಚಾರಿತ್ರರು, ಸಮಾಜಪರ ಚಿಂತಕರು, ಒಳ್ಳೆಯವರು, ಪ್ರಾಮಾಣಿಕರು ಬಂದು ಕೂತ್ರೆ ಸಂವಿಧಾನ ಒಳ್ಳೆಯದಾಗಿ ಹೊರಹೊಮ್ಮುತ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ರೆ ಸಂವಿಧಾನ ಜಾರಿ ತರ್ತಕ್ಕಲ್ಲಿ ಒಳ್ಳೆಯ ಜನ ಇರಬೇಕು ಅಂತ ಹೇಳಿದ್ದು. ಮತ್ತು ಹಂಗೆ ಇಲ್ಲಲ್ಲ ಇವತ್ತು ಭಾರತದ ಪರಿಸ್ಥಿತಿ. ಅದಕ್ಕೆ ನಾವು ಜನರನ್ನು ಜಾಗೃತಿ ಮಾಡಬೇಕು.
ಸಮಾಜವನ್ನು ಜಾಗೃತಿ ಮಾಡಬೇಕು, ನಮ್ಮ ಜನರಲ್ಲಿ ಅರಿವು ಮೂಡಿಸಬೇಕು. ಸೊ ಪಾರ್ಲಿಮೆಂಟ್ಗೆ ಮೊದಲಿನ ದಿನಮಾನಗಳು ನೋಡಿದರೆ ಎಲ್ಲ ಸಮಾಜ ಸೇವೆ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದವರು, ಸಾಮಾಜಿಕ ಕಳಕಳಿ ಇದ್ದವರು ಆರಿಸಿ ಬರ್ತಿದ್ರು. ಆದರೆ ಇವತ್ತು ರಾಜಕೀಯ ಅನ್ನೋದು ಅದೊಂದು ಥರ ಅದೊಂದು ಉದ್ಯಮವಾಗಿ, ಅದೊಂದು ವ್ಯಾಪಾರವಾಗಿ, ಅದೊಂದು ಬಿಸ್ನೆಸ್ ಆಗಿ ಇವತ್ತು ಹೊರಹೊಮ್ಮಿದೆ. ಆದ್ದರಿಂದ ಇವತ್ತು ಅಪರಾಧಕ್ಕೆ ಹಿನ್ನೆಲೆ ಇರತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಕೆಲವೊಂದು ಇವನ್ ಭೂಗತ ಚಟುವಟಿಕೆಯಲ್ಲಿ ಇದ್ದಂಥವ್ರು ಕೂಡ ಇವತ್ತು ಜೈಲಿನಲ್ಲಿ ಇದ್ದವರು ಕೂಡ ಆರಿಸಿ ಬಂದಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಯಾಕೆ ಮತದಾನದ ಮೂಲಕ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಆದ್ದರಿಂದ ಮತದಾರರಿಗೆ ನಾವು ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ, ಮತದಾರರಿಗೆ ನಾವು ಅರಿವನ್ನು ಉಂಟು ಮಾಡಬೇಕಾಗಿದೆ. ಮತದಾರರಿಗೆ ಸಂವಿಧಾನದ ಮೌಲ್ಯಗಳ ಬಗ್ಗೆ ನಾವು ಅರಿವುಂಟು ಮಾಡಿದರೆ ಅವರು ಸಚ್ಚಾರಿತ್ರರನ್ನು ಆರಿಸ್ತಾರೆ ಅಂತಕ್ಕಂಥ ಆಶಾಭಾವ ನಮ್ಮದಾಗಿದೆ. ಯಾಕೆ ಸರ್ ನಮ್ಮ ಜನರಿಗೆ ಬೇರೆ ದೇಶಗಳ ಹಾಗೆ ನಮ್ಮ ದೇಶದ ರಾಷ್ಟ್ರಪ್ರೇಮ, ಸಂವಿಧಾನ ಪ್ರೇಮಕ್ಕಿಂತಲೂ ಹುಸಿ ರಾಷ್ಟ್ರಪ್ರೇಮ ಭಾಳ ಮುಖ್ಯ ಆಗಿದೆ ಅಂತ ನಿಮಗೆಲ್ಲಿ ಅನ್ಸಂಗಿಲ್ಲ? ಅನ್ನಿಸ್ತಾ ಇದೆ. ಆ ಹುಸಿ ರಾಷ್ಟ್ರ ಪ್ರೇಮವನ್ನು ಯಾರು ಬಿತ್ತಾ ಇದ್ದಾರೆ, ಹುಸಿ ರಾಷ್ಟ್ರ ಪ್ರೇಮಕ್ಕೆ ಯಾರು ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಜನ ಸಮುದಾಯಕ್ಕೆ ನಾವು ಇವತ್ತು ಜಾಗೃತಿಯನ್ನು ಮಾಡಬೇಕಾಗಿದೆ. ಎಲ್ಲರಿಗೂ ಬೇಡ, ಅಟ್ಲೀಸ್ಟ್ ಶೂದ್ರರು, ದಲಿತರು, ಹಿಂದುಳಿದವರು ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಇವತ್ತು ನಾವು ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯನ್ನು ನೋಡಿದಾಗ ಯಾರು ಇವತ್ತು ಹುಸಿ ರಾಷ್ಟ್ರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಯಾರು ನಾವು ರಾಷ್ಟ್ರಪ್ರೇಮಿಗಳತ್ತ ಸ್ವಯಂ ಘೋಷಣೆ ಮಾಡ್ತಾ ಇದ್ದಾರೆ, ಅವ್ರು ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿಲ್ಲ, ಯಾರು ಜೈಲಿಗೆ ಹೋಗಿಲ್ಲ, ಯಾರು ನೇಣುಗಂಬವೂ ಇರಲ್ಲ. ಇವತ್ತು ನಾವು ಸ್ವಾತಂತ್ರ್ಯ ಚೌಕದ ನಾವು ಪಟ್ಟಿಯನ್ನು ನೋಡಿದಾಗ ಅಲ್ಲೆಲ್ಲ ಇರತಕ್ಕಂಥವ್ರು ಈ ತುಳಿತಕ್ಕೊಳಗಾದವರು, ಶೂದ್ರರು, ಹಿಂದುಳಿದವರು, ಅಲ್ಪಸಂಖ್ಯಾತ ಹೆಸರುಗಳನ್ನೇ ನಾವು ಕಾಣ್ತೀವಿ ಹೊರತು ಯಾರು ಇವತ್ತು ರಾಷ್ಟ್ರಪ್ರೇಮದ ಮುಖವಾಡವನ್ನು ಹಾಕಿ ಯಾರು ಬಂದಿದ್ದಾರೆ ಅವ್ರು ಎಂದೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣಾರ್ಪಣೆ ಮಾಡಿಲ್ಲ, ಪ್ರಾಣ ತ್ಯಾಗ ಮಾಡಿಲ್ಲ, ಗಲ್ಲಿಗೇರಿಲ್ಲ. ಅದು ಹುಸಿ ರಾಷ್ಟ್ರೀಯವಾದ. ಸರ್, ಸಂವಿಧಾನ ಪ್ರಾಮಾಣಿಕ ಹೋರಾಟಗಾರರಿಗೆ, ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಬುದ್ಧ, ಬಸವ, ಅಂಬೇಡ್ಕರ್ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡೋರಿಗೆ ರಕ್ಷಣೆ ಕೊಡ್ಬೋದು ಅಂತ ನಿಮ್ಗೆ ಅನ್ನಿಸ್ತದ? 100% ಅನ್ನಿಸ್ತದೆ. ರಕ್ಷಣೆ ಕೊಡ್ಬೋದು ಅನ್ನೋ ಕಾರಣಕ್ಕೇ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ. ಇವತ್ತು ನಮ್ಮದೊಂದು ಸಾಂವಿಧಾನಿಕ ವ್ಯವಸ್ಥೆ ಇದೆ. ನಮ್ಮ ವ್ಯವಸ್ಥೆಯಲ್ಲಿ ಕೆಲವು ಲೋಪದೋಷಗಳು ಇರ್ಬೋದು. ಆ ಲೋಪದೋಷಗಳ ಲಾಭವನ್ನು ಕೆಲವು ಕುತಂತ್ರಿಗಳು ಅದನ್ನು ಪಡೆದುಕೊಂಡಿರ್ಬೋದು. ಬಟ್ ಆ ಲೋಪದೋಷಗಳನ್ನು ನಾವು ತಿದ್ದುಪಡಿ ಮಾಡಲಿಕ್ಕೆ, ಜನರಲ್ಲಿ ಜಾಗೃತಿ ಮಾಡಲಿಕ್ಕೆ ನಮ್ಮ ಸಂವಿಧಾನ ಗಟ್ಟಿಯಾಗಿದೆ. ಈಗ ಸುಮ್ಮನೆ ವಿನಾಕಾರಣ ಒಂದು ವರ್ಗವನ್ನು ದೂಷಿಸಬೇಕಾದಾಗ ದಲಿತರು ಕಾನೂನನ್ನು, ಅಟ್ರಾಸಿಟಿಯನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತ ನಿಮ್ಗೆ ಅಂತಾರೆ ಜನ, ಆಡ್ಕೊಳ್ತಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್? ನೀವೊಬ್ಬ ನ್ಯಾಯವಾದಿಗಳಾಗಿ, ನ್ಯಾಯಾಧೀಶರಾಗಿ, ಕಾನೂನು ತಜ್ಞರಾಗಿ ನನಗೆ ಉತ್ತರ ಕೊಡಿ ಸರ್. ಈಗ ನಾವು ಯಾವಾಗಲೂ ಕಾನೂನನ್ನು ವಿ ಶುಡ್ ಯೂಸ್ ಇಟ್ ಆ್ಯಸ್ ಎ ಶೀಲ್ಡ್. ನಾವು ಕಾನೂನನ್ನು ಒಂದು ಗುರಾಣಿಯನ್ನಾಗಿ ಬಳಸಬೇಕು ಹೊರತು ಕತ್ತಿಯನ್ನಾಗಲ್ಲ. ವಿ ಶುಡ್ ನಾಟ್ ಯೂಸ್ ದ ಲಾ ಆ್ಯಸ್ ಅ ಸ್ವಾರ್ಡ್. ಸೊ ಆದ್ದರಿಂದ ಈ ಏನು ಅಟ್ರಾಸಿಟೀಸ್ ಆ್ಯಕ್ಟ್ ಇದೆ ಅದು ಶೋಷಿತರ ರಕ್ಷಣೆಗಾಗಿರ್ತಕ್ಕಂಥ ಕಾನೂನದು. ಸೊ ಅದು ನಿಜವಾಗಿ ಅವ್ರ ಮೇಲೆ ಅನ್ಯಾಯ ಆದರೆ ಆ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಿ, ಆ ಕಾನೂನು ಪ್ರಕಾರ ತನಿಖೆ ನಡೆಯಲಿ, ಅದು ಶಿಕ್ಷೆ ಆಗಲಿ. ಆದರೆ ಅದನ್ನೇ ಒಂದು ಯಾರೋ ಪ್ರಲೋಭನೆಗೆ ಒಳಗಾಗಿನೋ ಅಥವಾ ಯಾರೋ ಒಂದು ಕುಮ್ಮಕ್ಕಿನ ಮೇರೆಗೋ ಅದರ ದುರುಪಯೋಗ ಸಲ್ಲದು ಮತ್ತು ಅದು ಆಗಬಾರ್ದು. ಸರ್, ನನಗೆ ಅದು ಹಂಗೆ ದುರುಪಯೋಗ ಆಗ್ತಿದೆ ಅಂತ ವೈಯಕ್ತಿಕವಾಗಿ ನನಗೆ ಅನಿಸಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಸವರ್ಣೀಯರಿಂದ ದಲಿತರ ಮೇಲೆ ಭಾಳ ದೊಡ್ಡ ದಬ್ಬಾಳಿಕೆ ಆಗ್ತದೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಮತ್ತು ಹಂಗಿದ್ದಾಗ ಅವ್ರು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಭಾಳ ಸೂಪರ್ಫಿಷಿಯಲ್ ವಾದ ಅಂತ ನನಗೆ ಅನ್ನಿಸ್ತದೆ. ಇವತ್ತಿಯೂ ಕೂಡ ಜಾತಿ ವ್ಯವಸ್ಥೆ ಜೀವಂತಿದೆ ಅನ್ನೋದಕ್ಕೆ ಇತ್ತೀಚಿನ ಈ ವಾರದ 2 ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಅಲ್ಲಿ ಇಬ್ಬರು ದಲಿತರು 3 ಆಕಳಗಳನ್ನು ತೆಗೆದುಕೊಂಡು ಹೊಂಟಾಗ ಅವರು ಗೋಕಳ್ಳರ ತಿಳ್ಕೊಂಡು ಅವರನ್ನು 2 ಕಿಲೋಮೀಟ್ರು ಮಂಡಿಗಾಲ ಮೇಲೆ ನಡೆಸಿದ್ದು, ಅವರ ತಲೆಯನ್ನು ಅರ್ಧ ಬೋಳಿಸಿದ್ದು, ಅವ್ರ ಬಾಯಲ್ಲಿ ಹುಲ್ಲಿಟ್ಟಿದ್ದನ್ನು ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಗಮನಿಸಿದ್ದೆವು. ಮತ್ತು ಮೊನ್ನೆ ನಮ್ಮ ಕರ್ನಾಟಕದಲ್ಲಿನೇ ಒಬ್ಬ ದಲಿತ ಮಹಿಳೆಯನ್ನು ಅಂಗನವಾಡಿ ಆರೋಗ್ಯತೆಯ ಈ ಅಡುಗೆ ಮಾಡಲಿಕ್ಕೆ ನೇಮಿಸಿದಾಗ ಅಲ್ಲಿಯ ವಿದ್ಯಾರ್ಥಿಗಳನ್ನು ಟಿ ಸಿ ತೊಗೊಂಡು ಬೇರೆ ಶಾಲೆಗೆ ಹೋಗಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂಥ ಭೀಕರ ಸ್ಥಿತಿ ಇದೆಯಲ್ಲ ಸರ್ ಇನ್ನು? ಇದು ವಾಸ್ತವನ ಹೇಳ್ತಾ ಇರೋದು. ಇದು ಈ ವಾರ ಸಂಗತಿಯನ್ನು ಹೇಳ್ತಾ ಇರೋದು. ಏನು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ ಸರ್? ಅದಕ್ಕೆ ನಾವು ಏನು ಹೇಳೋದಂದರೆ, ಮೇಲ್ವರ್ಗದವ್ರು ಇಷ್ಟು ಕ್ಷುಲ್ಲಕ ಆಗಿಬಿಟ್ರೆ ಹೆಂಗೆ? ಅಲ್ಲಲ್ಲ, ಅದು ಏನಾಗಿಬಿಟ್ಟಿದೆ, ಮನುಸ್ಮೃತಿ ಇಡೀ ಸಮಾಜದ ಮೆದುಳಿನಲ್ಲಿ ವಿಷವನ್ನು ಬಿತ್ತಿದೆ. ಸೊ ಅದರಿಂದ ಬಾಬಾ ಸಾಹೇಬರು ಆರ್ಟಿಕಲ್ 13 ಮೂಲಕ ಮನುಸ್ಮೃತಿಯನ್ನು ಹೊಡೆದಾಕಿದ್ದಾರೆ. ಆರ್ಟಿಕಲ್ 13 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಂದರೆ, ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ
ಯಾವುದೇ ಕಾನೂನುಗಳನ್ನು ಈ ಸಂವಿಧಾನ ನಿರಸಿತಗೊಳಿಸ್ತದೆ. ದ್ಯಾಟ್ ರಿಪೀಲ್ಸ್ ಎನಿ ಸ್ಟ್ಯಾಚ್ಯೂಟ್ಸ್, ಎನಿ ಕಸ್ಟಮ್ಸ್, ಎನಿ ಯುಸೇಜಸ್ ವಿಚ್ ಆರ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಹೀಗಾಗಿ ಬಾಬಾ ಸಾಹೇಬರು ಆರ್ಟಿಕಲ್ 13 ಮೂಲಕ ಮನುಸ್ಮೃತಿಯನ್ನು ಹೊಡೆದಾಕಿದ್ದಾರೆ. ಆರ್ಟಿಕಲ್ 13 ಬದಲಾಯಿಸೋ ಹುನ್ನಾರನು ನಡಿಬಹುದೇ? ಇಲ್ಲ, ಇವರು ಸಂವಿಧಾನವನ್ನು ಬದಲಾಯಿಸಬೇಕಂತ ಹುನ್ನಾರ ಮಾಡ್ತಾ ಇದ್ದಾರೆ. ಆದರೆ ಭಾರತ ಸಂವಿಧಾನವನ್ನು ಬದಲಾಯಿಸೋದು ಸುಲಭವೂ ಅಲ್ಲ ಮತ್ತು ಅದು ಉಚಿತವೂ ಅಲ್ಲ. ಯಾಕೆಂದರೆ ಭಾರತದ ಸಂವಿಧಾನ ನಿಂತಿರೋದೇ 4 ತಳಹದಿಗಳ ಮೇಲೆ ನಾನು ಆಗಲೇ ಹೇಳಿದೆ. ಸೊ ಆದ್ದರಿಂದ ಇಡೀ ಜಗತ್ತು ಭಾರತದ ಸಂವಿಧಾನವನ್ನು ಒಂದು ಮಾದರಿ ಸಂವಿಧಾನವಾಗಿ ಇವತ್ತು ಒಪ್ಪಿಕೊಂಡಿದೆ. ನಾನು ಆಗಲೇ ಹೇಳಿದಾಗೆ ನಮ್ಮ ನಂತರ ಸ್ವಾತಂತ್ರ್ಯ ಪಡೆದಂಥ ದೇಶಗಳು, ಅದು ದಕ್ಷಿಣ ಆಫ್ರಿಕಾ ದೇಶಗಳಿರ್ಬೋದು, ಏಷ್ಯನ್ ದೇಶ ಇರ್ಬೋದು, ಏಷ್ಯನ್ ದೇಶಗಳಿರ್ಬೋದು, ಅಥವಾ ನೇಪಾಳ ದೇಶವಿರ್ಬೋದು, ಭಾರತದ ಸಂವಿಧಾನವನ್ನು ಪಡಿಯಚ್ಚಾಗಿ ಮಾಡಿದವೆ. ಆದ್ದರಿಂದಲೇ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಧಾಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು. ಅದರಿಂದಲೇ ಅವರ ಜನ್ಮದಿನವನ್ನು ವಿಶ್ವಜ್ಞಾನ ದಿನವನ್ನು ಅವ್ರು ಬರೀ ಆಚರಣೆ ಮಾಡ್ತಾರೆ. ಜಾತಿಯಿಂದ ದಲಿತರಾಗಿದ್ರು ಅನ್ನೋದು ಮುಖ್ಯ ಅಲ್ಲ, ಜ್ಞಾನದಿಂದ ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದರು. ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರು ಭಾಳ ವಿದೇಶದಲ್ಲಿ ಅಧ್ಯಯನ ಮಾಡಿದವರು ಇದ್ದರು. ಇವರು ಭಾಳ ದೇಶಗಳಲ್ಲಿ ಅಧ್ಯಯನ ಮಾಡಿದ್ರು, ಭಾಳ ಓದಿದ್ರು ಅನ್ನೋದು ಅವರ ಶಕ್ತಿ ಆಯಿತು ಅಂತ ನಮಗೆಲ್ಲ. ಅಂಬೇಡ್ಕರ್ಗೆ ಸರಿಗಟ್ಟತಕ್ಕಂಥ ವಿದ್ವಾಂಸ ಒಬ್ಬರು ಇರಲಿಲ್ಲ ಸ್ಕಾಲರ್ ಭಾರತದಲ್ಲೆಲ್ಲ, ಜಗತ್ತಿನಲ್ಲಿ, ಜಗತ್ತಿನಲ್ಲೇನೇ ಇಲ್ಲ. ನೋಡಿ ಸರ್, ಇದು ಎಷ್ಟು ಮಹತ್ವದ್ದು. ಒಂದು ನೀವು ಅಂಬೇಡ್ಕರ್ನ ನಾವೆಷ್ಟು ಲಿಮಿಟ್ ಮಾಡಿವಿ ಅಂತ ನಮ್ಗೆ ಅನ್ಸಂಗಿಲ್ಲ. ಅಂಬೇಡ್ಕರ್ ಅಂದ್ರೆ ಒಂದು ಮಾನವ ವಿಸ್ಮಯ. ಅದು ಅಂಬೇಡ್ಕರ್ ಅಂದ್ರೆ ನಾವು ಪವಾಡ ಪುರುಷತನಲ್ಲ, ಅಲ್ಲ ನಾವು ಪವಾಡ ಪುರುಷನಲ್ಲ, ನಾವು ದೇವ ಪುರುಷ ಅನಾರೋಗ್ಯದಲ್ಲೂ ಕೂಡ ಹೋಗ್ತಾರೆ. ಅದು ಒಂದು ಹ್ಯೂಮನ್ ವಿಸ್ಮಯ. ಯಾಕಂದ್ರೆ ಆಗಲೇ ಹೇಳ್ದಂಗೆ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡ್ತಾರೆ. ಪವಾಡ ಪುರುಷರು ಹೌದು ಒಂದು ಪವಾಡ ಪುರುಷರು ಹೌದು ಅನ್ನೋದು ಹೇಳ್ತೀನಿ. ಅವರ ಹೆಂಡತಿಯ ಅನಾರೋಗ್ಯವನ್ನು ಲೆಕ್ಕಿಸದೆ ಅವರು ವಿದೇಶಕ್ಕೆ ಹೋಗಿ ಹೊಸ ವಿಷಯವನ್ನು ಅಧ್ಯಯನ ಮಾಡ್ಕೊಂಬರಾಕ ರಮಾಬಾಯಿ ಅವ್ರನ್ನ ಒಪ್ಪಿಸ್ತಾರೆ. ಮತ್ತು ಒಬ್ಬ ವ್ಯಕ್ತಿ ವೈಯಕ್ತಿಕ ಬದುಕನ್ನು ಒತ್ತೆ ಇಟ್ಟು ಮಾಡೋದು ಪವಾಡ ಪುರುಷದ ಲಕ್ಷಣ. ನಾವು ಪವಾಡ ಪುರುಷ ಅಂತಕ್ಕಂಥ ಪದನ ಬಳಸಲ್ಲ, ಬಟ್ ಅವರು ಕಮಿಟ್ಮೆಂಟ್, ಅದ್ಭುತ ವ್ಯಕ್ತಿ ಅವರು. ಅವರು ತಮ್ಮ 4 ಮಕ್ಕಳನ್ನ ಕಳ್ಕೊಂಡ್ರು. ತಮ್ಮ 4 ಮಕ್ಕಳನ್ನ ಕಳ್ಕೊಂಡ್ರು ಕೂಡ, ನಂತರ ತಮ್ಮ ಹೆಂಡತಿಯನ್ನು ಕಳ್ಕೊಂಡ್ರು ಕೂಡ ಅವರು ಧೃತಿಗೆಡಲಿಲ್ಲ. ಅವರು ಅಧ್ಯಯನದಲ್ಲಿ ಒಬ್ಬ ತಪಸ್ವಿ ಹಾಗೆ ಅವರು ಅಧ್ಯಯನ ಮಾಡಿದರು. 50,000 ಪುಸ್ತಕಗಳ ಗ್ರಂಥಾಲಯವನ್ನು ಮಾಡ್ಕೊಂಡಿದ್ರು ಅವರು. ನಾವೆಲ್ಲ ನಮ್ಮ ಸಲುವಾಗಿ ನಾವು ಮನೆ ಕಟ್ತೀವಿ, ಆದರೆ ಅಂಬೇಡ್ಕರ್ ಪುಸ್ತಕಗಳ ಸಲುವಾಗಿ ಮನೆ ಕಟ್ಟಿದರು. ಅವರ ಗ್ರಂಥಾಲಯದಲ್ಲಿ ಇಡೀ ಜಗದ್ವಿಖ್ಯಾತ ಚಿಂತಕರ ಮತ್ತು ಬೇರೆ ಬೇರೆ ವಿಷಯಗಳ 50,000 ವಿದ್ವತ್ಪೂರ್ಣ ಗ್ರಂಥಗಳಿದ್ದು. ಮತ್ತು ನಾವು ಅಂಬೇಡ್ಕರ್ ಸಾಹಿತ್ಯವನ್ನು, ಅಂಬೇಡ್ಕರ್ ಪುಸ್ತಕಗಳನ್ನು ಓದಿದಾಗ ನೋಡಿದ್ರೆ ಅವರು ಏನೋ ಒಂದು ಸಾಲು ಬರೀತಾರೆ, ಅದಕ್ಕೆ ಕೆಲವೊಂದು ಅಡಿ ಟಿಪ್ಪಣಿ ಕೊಟ್ಟಿರ್ತಾರೆ. ನೀವು ಯಾವುದೇ ಪುಸ್ತಕ ಅವ್ರದ್ದು ನೋಡಿದ್ರೆ. ಹೀಗಾಗಿ ಅಂಬೇಡ್ಕರ್ ಪುಸ್ತಕವನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಾಹಸಕ್ಕೆ ಯಾರೂ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಹಿ ಗಿವ್ಸ್ ಎವಿಡೆನ್ಸ್ ವಾಟ್ ಈ ಸ್ಟೇಟ್ಸ್ ವಿತ್ ರೆಫರಿಂಗ್ ದಿ ಸೈಟೇಷನ್. ಋಗ್ವೇದದಲ್ಲಿ ಹಿಂಗಿದೆ, ಸಾಮವೇದದಲ್ಲಿ ಹಿಂಗಿದೆ, ಯಜುರ್ವೇದದಲ್ಲಿ ಹಿಂಗಿದೆ ಅನ್ನೋದನ್ನು ಅವ್ರು ಕೋಟ್ ಮಾಡಬೇಕಾದ್ರೆ ಅಲ್ಲಿ ಶ್ಲೋಕಗಳ ಬಗ್ಗೆ, ಅಲ್ಲಿ ಉಲ್ಲೇಖಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ, ಇದರಲ್ಲಿ ಹಿಂಗೆ ಹೇಳಿದ್ದಾರೆ ಅಂತ. ಸೊ ಆದ್ದರಿಂದ ಅಂಬೇಡ್ಕರ್ ಸಾಹಿತ್ಯವನ್ನು ವಿಮರ್ಶೆ, ಅದನ್ನು ನಕಾರಾತ್ಮಕ ವಿಮರ್ಶೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಅದರ್ವೈಸ್ ಅದೇನಾದರೂ ಸ್ವಲ್ಪ ಸಡಿಲಾಗಿದ್ದರೆ ಮನುವಾದಿಗಳು ಆ ಲಿಟ್ರೇಚರನ್ನೇ ನಲ್ಲಿಫೈ ಮಾಡಿಬಿಡ್ತಿದ್ರು. ಸರ್, ಅದನ್ನು ಬೆಳಕಿಗೆ ತರದೇ ಇರೋದು ಕೂಡ ಒಂದು ಹುನ್ನಾರ ಇರ್ಬೋದಲ್ಲ, ನಲ್ಲಿಫೈ ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಜೀವಿತಾವಧಿಯಲ್ಲಿ ಅವರು ಬಹಳಷ್ಟು ಕೃತಿಗಳು ಬೆಳಕಿಗೆ ಬರಲಿಲ್ಲ. ಯಾಕಂದ್ರೆ ಬುದ್ಧ ಆ್ಯಂಡ್ ಇಸ್ ಧಮ್ಮ ಕೃತಿ ಪ್ರಕಟಣೆಗೆ ಅಂಬೇಡ್ಕರ್ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಆ ಕೃತಿ ಪ್ರಕಟಣೆಗೆ ನೆಹರೂರವ್ರ ಹತ್ರ ಹೋಗಿ ಅವರು ಕೇಳ್ತಾರೆ, ನನ್ನ ಕೃತಿಯನ್ನು ನೀವು ಸರ್ಕಾರದ ವೆಚ್ಚದಲ್ಲಿ ಅದನ್ನು ಮುದ್ರಣ ಮಾಡಿಕೊಡಿ ಅಂತ. ನೆಹರೂರು ಒಪ್ಪಲಿಲ್ಲ. ನೀವು ನೇಪಾಳದಲ್ಲಿ ಏನೋ ಒಂದು ಬುದ್ಧ ಸಮ್ಮೇಳನ ಮಾಡ್ತಾಯಿದ್ರಿ, ಅಲ್ಲಿ ನೀವು ದೇಣಿಗೆಯನ್ನು ಸಂಪಾದಿಸಿ ನೀವು ಸಂಗ್ರಹಿಸಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಮತ್ತು ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂಬೇಡ್ಕರ್ ತೀರಿದ ನಂತರ ಪ್ರಕಟ ಆಗ್ತಂತ. ಇನ್ನೊಂದು ಇಲ್ಲಿ ಭಾಳ ಮುಖ್ಯವಾದ ಅಂಶ, ಅಂಬೇಡ್ಕರ್ ಲಿಟ್ರೇಚರನ್ನು ಇಡೀ ಜಗತ್ತಿಗೆ ಹೊರಗೆ ಬಂದಿರಲಿಲ್ಲ. ಅಂಬೇಡ್ಕರ್ ಲಿಟ್ರೇಚರ್ ಬಂದಿರೋದು ಮಹಾರಾಷ್ಟ್ರ ಸರ್ಕಾರ ಪ್ರಥಮವಾಗಿ ಏನು ಅಂಬೇಡ್ಕರ್ ಬರಹಗಳು ಮತ್ತು ಭಾಷೆಗಳಂತ ಮರಾಠಿಯಲ್ಲಿ ಮೊದಲ ಸಲ ಅವರು ಬೆಳಕಿಗೆ ತರ್ತಾರೆ. ಅವಾಗ ಅದು ಇಡೀ ದಲಿತ ಜನಾಂಗಕ್ಕೆ ಅದು ಭಾಳ ಒಂದು ರೋಚಕ ಆಗ್ತದೆ. ಅದನ್ನೆಲ್ಲ ಓದಿದ ನಂತರವೇ 1970ರಲ್ಲಿ ಏನೋ ಒಂದು ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಆ ಹೋರಾಟಗಳಿರ್ಬೋದು, ಆ ಶೌರ್ಯ. ಕಾಂಗ್ರೆಸ್ನು ಕೂಡ ಅನ್ಯಾಯ ಮಾಡ್ತಂತೀರಿ ಸರ್? ಕಾಂಗ್ರೆಸ್ಸು ಮತ್ತು ಅವರಿಗೆ ತೀರ್ಕೊಂಡಾಗ ಅವರಿಗೆ ಶವ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ. ಅವರು ತೀರ್ಕೊಂಡಾಗ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಲಿಕ್ಕೆ ವಿಮಾನ ಮಾಡಲಿಲ್ಲ. ವಿಮಾನಯಾನ ಸಚಿವರು ಜಗಜೀವನ್ ರಾಮ್ ಆಗಿದ್ದರು. ಆವಾಗ 5,000 ರೂಪಾಯಿ ಶುಲ್ಕ ಕಟ್ಟಿಸ್ಕೊಂಡು ಅಲ್ಲಿ ಜನ ಸೇರಿದಂಥವರೆಲ್ಲ ಕಡೆಯಿಂದ ವಂತಿಗೆ ಮಾಡಿ, ಮತ್ತು ಅಂಬೇಡ್ಕರ್ ಒಬ್ಬರು ಅನುಯಾಯಿ ತಮ್ಮ ಕಾರನ್ನು ಮಾರಿ ಆ 5,000 ರೂಪಾಯಿ ಶುಲ್ಕವನ್ನು ಕಟ್ಟಿ ವಿಮಾನವನ್ನು ತಂದು ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಬೇಕಾಯಿತು.
ಎಂಥ ದುರಂತ ಅಲ್ಲ ಸರ್. ಹೌದು. ಅಂಬೇಡ್ಕರ್ ಶವ ಸಂಸ್ಕಾರಕ್ಕೆ ಒಂದು ಡೆಲ್ಲಿಯಲ್ಲಿ ಜಾಗ ಕೊಟ್ಟಿಲ್ಲ ಸರ್ಕಾರ, ಹ್ಞೂ. ಕೊಡಲಿಲ್ಲ. ಆ ಮನೋಧರ್ಮಕ್ಕೆ ಕಾರಣ ಏನಂತೀರಿ ಸರ್ ಅವ್ರನ್ನಷ್ಟು ವಿರೋಧ ಮಾಡಲಿಕ್ಕೆ? ಅಂದರೆ ಯಾವುದೇ ಪಕ್ಷ ಇರಲಿ, ಪಕ್ಷದ ನೇತೃತ್ವವನ್ನು ಮನುವಾದಿಗಳು ವಹಿಸಿರ್ತಾರೆ. ಓ. ಯಾವುದೇ ಪಕ್ಷ ಇರ್ಬೋದು, ಅದು ಹ್ಞೂ. ಲೇಬಲ್ ಬೇರೆ ಆಗಿರ್ಬೋದು, ಬಟ್ ಅಲ್ಲಿ ಇರ್ತಕ್ಕಂಥ ಯಾರು ನೇತೃತ್ವ ಇದ್ದಾರೆ ಅವರೆಲ್ಲ ಮನುವಾದದಿಂದ ಪ್ರಭಾವಿತರಾದವರು ಇರ್ತಾರೆ. ಮನುಸ್ಮೃತಿಯ ವಿಷಾಂಶಗಳು ಅವರ ಹೃದಯ ಮೆದುಳಿನಲ್ಲಿ ಸೇರಿರ್ತವೆ. ಹಾಗಿರೋದ್ರಿಂದ ಇಂಥ ಸಂದರ್ಭಗಳು ಉದ್ಭವ ಆಗ್ತವೆ. ಸರ್, ಮನುಸ್ಮೃತಿಯ ಅಂಶಗಳು ಅವರಲ್ಲಿದ್ದರೂ ಓಕೆ, ದಲಿತರಲ್ಲೂ ಅದು ಬರ್ತಾ ಇರೋದು ಹೆಚ್ಚು ಅಪಾಯಕಾರಿ ಅಲ್ವಾ? ಅದಕ್ಕೆ ಹೇಳೋದೇನೆಂದರೆ, ಒಬ್ಬ ಅವಿದ್ಯಾವಂತ ಮೂಢನಾಗಿದ್ದರೆ ಅಂಥ ಏನೂ ಡ್ಯಾಮೇಜ್ ಇಲ್ಲ ಅಂತ, ಅಪಾಯ ಇಲ್ಲ. ಆದರೆ ಒಬ್ಬ ವಿದ್ಯಾವಂತ, ಒಬ್ಬ ಮೌಢ್ಯ ಆರಾಧಕ ಆಗಿದ್ದರೆ ಅಥವಾ ಅವನು ಮೂಢನಂಬಿಕೆಯನ್ನು ಪ್ರತಿಪಾದಿಸೋನಾಗಿದ್ದರೆ ಅದು ಸಮಾಜಕ್ಕೆ ತುಂಬ ಅಪಾಯಕಾರಿ ಅಂತ. ಆದ್ದರಿಂದ ನಮಗೆ ಶಿಕ್ಷಣಕ್ಕಿಂತಲೂ ವೈಚಾರಿಕತೆ ಭಾಳ ಮುಖ್ಯ. ಅರಿವು ವೈಚಾರಿಕತೆ, ವೈಜ್ಞಾನಿಕತೆ, ಅದನ್ನೇ ಬುದ್ಧ ಹೇಳಿದ್ದು. ನಾನು ಹೇಳಿದ್ದೀನಿ ಅಂತ ನೀನು ಒಪ್ಕೊಳ್ಬೇಡ, ಅದನ್ನು ಪರೀಕ್ಷಿಸು, ಅನುಭವಿಸು, ನಿನಗೆ ಅದು ಸತ್ಯವೆಂದು ಕಂಡು ಬಂದರೆ ಮಾತ್ರ ಅದನ್ನು ನೀನು ಒಪ್ಕೊಳ್ಳು ಅಂತ ಹೇಳ್ತಾರೆ. ಅದು ಬುದ್ಧನ ಸಿದ್ಧಾಂತ. ಆದ್ದರಿಂದ ನೀವು ಓದ್ಕೊಂಡ ಅಂಶ ಏನು? ಅಂಬೇಡ್ಕರ್ ಅವ್ರ ಕೃತಿಯಿಂದ ಪ್ರೇರಿತರಾದ್ರೆ ಅಥವಾ ನೀವು ಬುದ್ಧನ ನೀವು ಓದ್ಕೊಂಡ್ರು? ಇಲ್ಲ, ನಾವು ಬುದ್ಧನ ಓದಲೇಬೇಕು. ಯಾಕೆ ಬುದ್ಧನ ಓದಬೇಕಂದ್ರೆ ಬುದ್ಧ ಈ ಜಗದ ಮೊದಲು ಬೆಳಕು, ಈ ಜಗದ ಮೊದಲು ಬೆಳಕು. ಅಂಬೇಡ್ಕರ್ ಅಂತ ಮಹಾಮೇಧಾವಿ ಬುದ್ಧನನ್ನು ಒಪ್ಕೋತಾರೆ, ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ, ಬುದ್ಧ ಆ್ಯಂಡ್ ಇಸ್ ಧಮ್ಮ ಬರೀತಾರೆ. ಮತ್ತು ಇವತ್ತು ಬುದ್ಧನ ಸಿದ್ಧಾಂತಗಳು ಯಾಕೆ ಇವತ್ತು ಹೆಚ್ಚು ಪ್ರಚಲಿತ ಆಗಿದೆ ಅಂದರೆ, ಬುದ್ಧ ಹೇಳಿದ್ದು ಕರುಣೆ, ಮೈತ್ರಿ, ಇಂತಹ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾನೆ ಬುದ್ಧ. ಅಷ್ಟಾಂಗ ಮಾರ್ಗವನ್ನು ಹೇಳ್ತಾರೆ, 4 ಆರ್ಯ ಸತ್ಯಗಳನ್ನು ಹೇಳ್ತಾರೆ, ಪಂಚಶೀಲಗಳನ್ನು ಹೇಳ್ತಾರೆ. ಸೊ ಆದ್ದರಿಂದ ಬುದ್ಧನ ಮಾರ್ಗದಲ್ಲಿ ನಡೆದರೆ ಜಗತ್ತು ಶಾಂತಿ, ಸೌಹಾರ್ದತೆ, ಭಾತೃತ್ವ, ಸೋದರತೆ ಇರ್ತದೆ. ನಾವು ಬುದ್ಧ ಬೇಡ ಯುದ್ಧ ಅಂತಂದರೆ ಇವತ್ತೇನು ಇಸ್ರೇಲ್ ಮಧ್ಯೆ ಇರಾನ್ ಮಧ್ಯೆ ಆಗ್ತಾಯಿದೆ, ಅಮೇರಿಕ ಮಧ್ಯೆ ಆಗ್ತಾಯಿದೆ, ಇವತ್ತೇನು ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಆಗ್ತಾಯಿದೆ. ಇಂತಹ ಸಂಘರ್ಷಗಳು ನಡೀತವೆ. ಮತ್ತು ಈಗಾಗಲೇ ಜಗತ್ತು 2 ಮಹಾ ಯುದ್ಧಗಳನ್ನು ಕಂಡಿದೆ. ಹಿರಾಸಿಮಾ ನಾಗಾಸಾಕಿ ನಗರಗಳ ಮೇಲೆ ಬಾಂಬ್ ಹಾಕಿದ್ದನ್ನು ನಾವು ನೋಡಿದ್ದೇವೆ. ಸೊ ಇದೇನಾದರೂ ವಿಕೋಪಕ್ಕೆ ಹೋದರೆ, 3ನೇ ಮಹಾಯುದ್ಧ ಆದರೆ ಇಡೀ ಜಗತ್ತು ಸರ್ವನಾಶ ಆಗ್ತದೆ. ಆದ್ದರಿಂದ ಇವತ್ತು ಜಗತ್ತಿನ ಮುಂದೆ ಇರೋದು ಒಂದೇ ಆಯ್ಕೆ, ಬುದ್ಧ ಆರ್ ಯುದ್ಧ. ಯುದ್ಧ ಆದರೆ ಇನ್ಕತಕ ನಾವೇನು ಇಲ್ಲಿವರೆಗೆ ಏನು ನಾವು ಆವಿಷ್ಕಾರವನ್ನು ಮಾಡಿದ್ದೀವಿ, ಏನು ನಾಗರಿಕತೆಯನ್ನು ಕಟ್ಕೊಂಡಿದ್ವಿ, ಈ ಬದುಕನ್ನು ಕಟ್ಕೊಂಡಿದ್ವಿ, ಅದೆಲ್ಲ ಸರ್ವನಾಶ ಆಗ್ತದೆ. ಆದ್ದರಿಂದ ಇವತ್ತು ಬುದ್ಧ ಈ ಜಗದ ಬೆಳಕು, ಬುದ್ಧ ಇವತ್ತಿನ ಅನಿವಾರ್ಯತೆ. ಆದ್ದರಿಂದ ಇವತ್ತು ಜಗತ್ತು ಕೂಡ ಬುದ್ಧನ ಕಡೆಗೆ ವಾಲ್ತಾ ಇದೆ. ಸರ್, ಈಗ ಬುದ್ಧನನ್ನು ಅನುಸರಿಸುವ ಜಪಾನ್, ಚೈನಾ, ಸೌತ್ ಕೊರಿಯಾ, ಬುದ್ಧ ಮೂಲ ಇಲ್ಲಿಯವರೇ, ಬುದ್ಧನನ್ನು ಅನುಸರಿಸುವಂಥ ಆ ರಾಷ್ಟ್ರಗಳು ಯುದ್ಧ ನೀತಿಯಿಂದ ದೂರ ಇರಲಿಕ್ಕೆ ಬುದ್ಧನ ಅಹಿಂಸೆ, ಸಮತೆ, ಶಾಂತಿ, ವಿಪಶನ ಧ್ಯಾನ ಕಾರಣ ಅಂತ ನಿಮ್ಗೆ ಅನ್ನಿಸ್ತದೆಯಾ? ಅನ್ನಿಸ್ತದೆ. ಯಾಕಂದ್ರೆ ಬುದ್ಧ ಕೇವಲ ಆ ರಾಷ್ಟ್ರಗಳನ್ನಲ್ಲ, ಇಡೀ ಜಗತ್ತನ್ನೇ ಪ್ರಭಾವಿಸಿದ್ದಾನೆ ಬುದ್ಧ. ಇವತ್ತು ಬಟ್ ಏನಾಗಿದೆ ಅಂದರೆ, ಯಾಕೆ ಇಂಥ ಯುದ್ಧಗಳು ಇವತ್ತು ಆಗ್ತಾ ಇದ್ದಾವೆ ಅಂದರೆ, ಯುದ್ಧ ಅಂದರೆ ವಿನಾಶ, ಅದು ಮನುಕುಲಕ್ಕೆ ವಿರುದ್ಧವಾದದ್ದು. ಯಾಕೆಂದರೆ ಪಂಪ 10ನೇ ಶತಮಾನದಲ್ಲಿ ಮಾನವ ಕುಲಂ ತಾನೊಂದೇ ವಲಂ ಅಂತ ಹೇಳಿದವರು. ನಮ್ಮ ಧರ್ಮಗ್ರಂಥರು ಕೂಡ ವಸುದೈವಕಂ ಕುಟುಂಬಕ್ಕೂ ನಾವು ಹೇಳ್ಕೊಂಡಿದ್ದೀವಿ. ಮತ್ತು ಕುವೆಂಪು ಅವರು ಕೂಡ ಮನುಜಮತ, ವಿಶ್ವಪಥ ಅಂತ ಹೇಳಿದ್ದಾರೆ. ಅನೇಕ ದಾರ್ಶನಿಕರು ಇಡೀ ಕುಟುಂಬವೇ ನಾನು ಮನೆ, ಇಡೀ ಮಾನವ ಕುಲವೇ ನನ್ನ ಕುಟುಂಬ ಅಂತ ಪಾಟ್ಲಿ ಪುಟ್ಟಪ್ಪರು ಕೂಡ ಹೇಳಿದ್ದಾರೆ. ಆದರೆ ಯುದ್ಧಗಳು ಯಾಕಾಗ್ತವೆ ಅಂದರೆ, ಅಧಿಕಾರ ಎಂಥವ್ರ ಕೈಯಲ್ಲಿ ಬರ್ತಾಯಿದೆ ಅಂದರೆ, ಕ್ರೂರಿಗಳ ಕೈಯಲ್ಲಿ ಮತ್ತು ಹಿಂಸಾವಾದಿಗಳ ಕೈಯಲ್ಲಿ, ಅಧಿಕಾರದಾಹಿಗಳ ಕೈಯಲ್ಲಿ, ಅಂಥವ್ರ ಕೈಯಲ್ಲಿ ಅಧಿಕಾರ ಬಂದರೆ, ಹುಚ್ಚರ ಕೈಯಲ್ಲಿ ಅಧಿಕಾರ ಬಂದರೆ ಇಂಥ ಅನಾಹುತಗಳು ಸಂಭವಿಸ್ತವೆ. ಆದ್ದರಿಂದ ಅಧಿಕಾರ ಯಾವಾಗಲೂ ಪ್ರಜ್ಞಾವಂತರ ಕೈಯಲ್ಲಿ, ಸಮಾಜ ಚಿಂತಕರ ಕೈಯಲ್ಲಿ, ಯಾರು ಸಮಾಜದ ಬಗ್ಗೆ ಒಂದು ಅಂತಃಕರಣ, ಕರುಣೆ, ಸ್ನೇಹ, ಮೈತ್ರಿ ಏನು ಬುದ್ಧ ಹೇಳಿದ್ದಾನೆ, ಇಂತಹ ಮನೋಭಾವಗಳು ಯಾರ ಕೈಲಿರ್ತವೆ ಅಂಥವ್ರ ಕೈಲಿ ಅಧಿಕಾರ ಬಂದರೆ ಇಂಥ ಯಾವುದೋ ಅವಘಡಗಳು ಸಂಭವಿಸಲ್ಲ. ಮತ್ತು ಯಾರು ಅಧಿಕಾರದಾಹಿಗಳು, ಯಾರು ಕ್ರೂರಿಗಳು, ಯಾರು ಹಿಂಸಾವಾದಿಗಳು, ಅಂಥವ್ರ ಕೈಯಲ್ಲಿ ಏನಾದರೂ ಅಧಿಕಾರ ಸಿಕ್ಕರೆ ಇಂತಹ ಗಂಡಾಂತರಗಳು ಸಹಜವಾಗಿ ಸಂಭವಿಸ್ತವೆ. ಈಗ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂಥ ವಾದ ಒಂದು 2-3 ದಶಕಗಳಿಂದ ಜನಪ್ರಿಯವಾಗಿದೆ. ಹೇಗೆ ಬುದ್ಧ ಮತ್ತು ಬಸವನನ್ನು ನೀವು ಸಮೀಕರಿಸ್ತೀರಿ? ಬುದ್ಧ ಏನು ಹೇಳಿದ್ದಾರೆ ಅದನ್ನೆಲ್ಲ ಬಸವ ಅಷ್ಟೇ ಅಲ್ಲ, ಎಲ್ಲ ದಾರ್ಶನಿಕರು ಹೇಳಿದ್ದಾರೆ. ಅದು ಯೇಸು ಆಗಿರ್ಬೋದು, ಅದು ಪೈಗಂಬರ್ ಆಗಿರ್ಬೋದು, ಅಥವಾ ಮತ್ಯಾವುದೇ, ಅಥವಾ ಗುರುನಾನಕ್ ಆಗಿರ್ಬೋದು,
ಮಹಾವೀರ ಆಗಿರ್ಬೋದು ಅಥವಾ ಮತ್ಯಾವುದೇ ಧಾರ್ಮಿಕ ನಾಯಕರಾಗಿರ್ಬೋದು ಅಥವಾ ವಿಶ್ವ ಸಾಹಿತಿಗಳಾಗಿರ್ಬೋದು, ಚಿಂತಕರಾಗಿರ್ಬೋದು, ಫಿಲಾಸಫರ್ಸ್ ಆಗಿರ್ಬೋದು, ಬುದ್ಧ ಹೇಳಿದ್ದನ್ನು ಎಲ್ಲರೂ ಹೇಳಿದ್ದಾರೆ. ಯಾಕಂದರೆ ಬುದ್ಧ ಈ ಜಗದ ಬೆಳಕು, ಬುದ್ಧ ಈ ನೆಲದ ಮೂಲ, ಬುದ್ಧ ಏನೇನು ಮೌಲ್ಯಗಳನ್ನು ಬಿತ್ತಿದ್ದಾನೆ ಅದೆಲ್ಲ ಬಸವಣ್ಣರು ಹೇಳಿದ್ದಾರೆ. ಸೊ ಬುದ್ಧನಿಗೂ ಬಸವಣ್ಣರಿಗೂ ಏನೂ ವ್ಯತ್ಯಾಸ ಇಲ್ಲ. ಬುದ್ಧ ಏನು ಮೈತ್ರಿ, ಕರುಣೆ, 4 ಆರ್ಯ ಸತ್ಯಗಳು, ಪಂಚಶೀಲಗಳು ಇವೆಲ್ಲ ಏನು ಮೌಲ್ಯಗಳನ್ನು ಬೋಧಿಸಿದ್ದಾರೆ ಅದೆಲ್ಲ ಬಸವಣ್ಣ ಹೇಳಿದ್ದಾರೆ. ಇಲ್ಲಿ ಸಪ್ತಶೀಲಗಳಿದ್ದಾವೆ, ಇಲ್ಲಿ ಅವೇ ಎಲ್ಲ ಹೇಳಿದ್ದು. ಸೊ ಇವನ್ನ ಏನು ಭಗವದ್ಗೀತೆ ಅಂತೀವಿ, ಭಗವದ್ಗೀತೆ ಎಲ್ಲ ಕದ್ದಿದ್ದು. ಇವು ಏನು ಭಗವದ್ಗೀತೆ ಇರಲಿ, ರಾಮಾಯಣಗಳಿರಲಿ, ಮಹಾಭಾರತಗಳಿರಲಿ, ಇವೆಲ್ಲ ವೇದಗಳಿರಲಿ, ಇವೆಲ್ಲ ಬುದ್ಧನಿಂದ ಪ್ರಭಾವಿತವಾಗಿ ಅವನ ಒಳ್ಳೊಳ್ಳೆ ಅಂಶಗಳನ್ನೇ ಕ್ರೋಢೀಕರಿಸ್ಕೊಂಡು ಇವ್ರು ಹೇಳಿದ್ದು. ಬಹುಶಃ ಅದು ಇದರಲ್ಲಿತ್ತು, ಏನು ಬುದ್ಧನ ಪಾಲಿ ಭಾಷೆಯಲ್ಲಿತ್ತು. ಹಾಂ, ಬುದ್ಧನ ಪಾಲಿ ಭಾಷೆಯಲ್ಲಿತ್ತು. ಬುದ್ಧನನ್ನು ಶಂಕರಾಚಾರ್ಯರು ಅದಕ್ಕೆ ಅವರಿಗೆ ಪ್ರಚನ್ನ ಬೌದ್ಧ ಅಂತ ಕರೆದು, ಶಂಕರಾಚಾರ್ಯರು ಏನು ಹೇಳಿದರೆ ಬುದ್ಧನಿಂದ ಕದ್ದೇ ಹೇಳಿದ್ದಾರೆ. ಇಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಇದು ಸಂಸ್ಕೃತ ಹೇಳಿದ್ದಾರೆ, ನಂದು ಅಂತ ಹೇಳಿದ್ದಾರೆ. ಹಿಂಗಿದೆ. ಹಂಗಾಗಿ ನಾವು ಬಸವಣ್ಣ ಹೇಳಿದಲ್ಲ, ಬುದ್ಧನ ಮುಂದುವರಿದ ಭಾಗ ಬಸವಣ್ಣ ಹಿಡಿದು ಅದೇ. ಅವರು ಇವನಾರವ ಎನ್ನಿದರಯ್ಯ, ಇವ ನಮ್ಮವ ಎನ್ನಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಿ ಅಂತ ಹೇಳಿದವರು ಇಡೀ ವಿಶ್ವವನ್ನೇ ಒಪ್ಕೊಂಡಿದ್ದು. ಮಾದಾರ ಚೆನ್ನಯ್ಯನ ಮಗನು ನಾನು ಅಂತ ತಿಳ್ಕೊಂಡಿದ್ದು. ಸೊ ಬಸವಣ್ಣ ಎಲ್ಲವನ್ನ ಆತ್ಮಾರ್ಪಣೆ ಮಾಡಿಕೊಂಡಿದ್ದು. ಮತ್ತು ಬಸವನ ಬಗ್ಗೆ ಹೇಳಬೇಕಂದ್ರೆ ಬಸವಣ್ಣ ಹೇಳಲಾರದಂಥ ಯಾವುದೇ ವಿಷಯವೇ ಇಲ್ಲ. ಬಸವಣ್ಣನಲ್ಲಿ ನಾವು ಸಾಹಿತ್ಯವನ್ನು ಕಾಣ್ತೀವಿ, ಬಸವಣ್ಣನ ನಾವು ಅಲಂಕಾರಗಳನ್ನು ಕಾಣ್ತೀವಿ. ಹೀಗಾಗಿ ಬಸವಣ್ಣನ ವಚನಗಳಿದಾವಲ್ಲ ಇಡೀ ವಿಶ್ವ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಗಳು. ಆದರೆ ಒಂದು ಇಲ್ಲಿ ವಿಷಾದ ಸಂಗತಿ ಅಂದರೆ, ಲಿಂಗಾಯತರು ಬಸವಣ್ಣನನ್ನು ಕರ್ನಾಟಕಕ್ಕೆ ಲಿಂಗಾಯತರಿಗೆ ಕಟ್ಟಿ ಹಾಕಿದರು. ಬಸವಣ್ಣ ವಿಶ್ವಮಾನ್ಯ ಮತ್ತು ಬಸವಣ್ಣ ಹೇಳಿದ್ದು ಸಾರ್ವಕಾಲಿಕ ಸತ್ಯ, ಇಡೀ ಜಗತ್ತಿಗೆ ಬೇಕಾದಂಥ ಬಸವ ತತ್ವಗಳು. ಆದ್ದರಿಂದ ಈ ಲಿಂಗಾಯತರು ಬಸವಣ್ಣನ ಸೀಮಿತಗೊಳಿಸಿದ್ರಿಂದ ಅದು ಕರ್ನಾಟಕ ದಾಟಿ ಸ್ವಲ್ಪ ನಮ್ಮ ಅಕ್ಕಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ, ಈ ಕಡೆ ಆಂಧ್ರದಲ್ಲಿ, ತೆಲಂಗಾಣ ಸ್ವಲ್ಪ ಇರ್ಬೋದು, ಬಟ್ ಅದು ಇಡೀ ಭಾರತಕ್ಕೂ ಪಸರಿಸೋಕ್ಕಾಗಲಿಲ್ಲ. ಎಲ್ಲಿ ಸರ್ ಲಿಂಗಾಯತರಲ್ಲಿ ಪಸರಿಸಿದೆ? ಅದು ಲಿಂಗಾಯತರು ಕಟ್ಟಿ ಹಾಕಕ್ಕೆ ಅವ್ರಿಗೆ ಗೊತ್ತಿದೆ ಏನು? ಅದು ನಾವು ಹೇಳೋದು ಬಸವಣ್ಣನ ತತ್ವಗಳು ಬುದ್ಧನ ತತ್ವಗಳು ಸಮನೇ. ಆದರೆ ಬುದ್ಧ ಹೇಗೆ ಭಾರತ ದಾಟಿ ಇವತ್ತು 27 ದೇಶಗಳಲ್ಲಿ ಇವತ್ತು ರಾಜಧರ್ಮವಾಗಿ ಆಗ್ತಾ ಇದೆ ಮತ್ತು ಇಡೀ ಜಗತ್ತಿನ 3ನೇ ದೊಡ್ಡ ಧರ್ಮವಾಗಿ ಇವತ್ತು ಬೌದ್ಧ ಧರ್ಮ ಹೊರಡ್ತಾ ಇದೆ. ಹೌದು, ಮತ್ತು ಇನ್ನು ಅದು ಮುಂದಿನ ಜಾಗತಿಕ ಧರ್ಮವಾಗಿ ಹೊರಹೊಮ್ಮುತ್ತದೆ. ಯಾಕಂದರೆ ಐನ್ಸ್ಟೀನ್ ಒಂದು ಮಾತನ್ನು ಹೇಳ್ತಾನೆ, ನಾನು ದೇವರನ್ನು ನಂಬೋದಿಲ್ಲ, ನಾನು ಧರ್ಮವನ್ನು ನಂಬೋದಿಲ್ಲ, ಆದರೆ ನಾನು ಏನಾದರೂ ಒಂದು ನನಗೆ ಧರ್ಮ ಬೇಕನ್ನಿಸಿದರೆ ನಾನು ಬುದ್ಧ ಧರ್ಮವನ್ನು ನಂಬ್ತೇನೆ. ರೀಸನ್ ಏನಂದರೆ ಬುದ್ಧ ಹೇಳಿದ್ದೆಲ್ಲ ವೈಜ್ಞಾನಿಕ ಸತ್ಯ. ಬುದ್ಧ ಎಂದು ಮೌಢ್ಯವನ್ನು ಪ್ರತಿಪಾದಿಸಲಿಲ್ಲ. ಬುದ್ಧ ನಾನು ಹೇಳಿದ್ದನ್ನು ನೀವು ಒಪ್ಪಿಕೊಳ್ಳು ಅಂತ ಹೇಳಿಲ್ಲ. ಯಾಕಂದರೆ ಕೆಲವೊಬ್ಬರು ನಾನು ದೇವರ ಮಗ ಅಂದರು, ಕೆಲವೊಬ್ಬರು ನಾನು ದೇವರ ಅವತಾರ ಅಂದರು, ಕೆಲವರು ನಾನು ದೇವರ ಪ್ರವಾದಿ ಅಂದರು, ಕೆಲವರು ನನ್ನ ಅನುಸರಿಸಬೇಕಂತ ಹೇಳಿದರು. ಆದರೆ ಬುದ್ಧ ಹಂಗೆ ಹೇಳಿಲ್ಲ. ನಾನು ಹೇಳಿದ್ದನ್ನು ನನ್ನ ಅನುಭವದಿಂದ ನಾನು ಇದನ್ನು ತಿಳ್ಕೊಂಡಿದ್ದೇನೆ, ನಿಮಗೆ ಇಷ್ಟ ಆದರೆ ಅನುಸರಿಸಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿದರು. ಸೊ ಹೀಗಾಗಿ ಬುದ್ಧ ಧರ್ಮ ಎಂದು ಮೂಲಭೂತವಾದ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಬೇರೆ ಬೇರೆ ಧರ್ಮಗಳು ಹಂಗೆ ಕತ್ತಿಯಿಂದ ಇವತ್ತು ತಮ್ಮ ಧರ್ಮವನ್ನು ಪ್ರಸಾರ ಮಾಡಿದ್ದಾವೆ, ಮಾನವ ಹಿಂಸೆಯಿಂದ ಧರ್ಮವನ್ನು ಪ್ರಸಾರ ಮಾಡಿದ್ದಾವೆ. ಆದರೆ ಬುದ್ಧ ಶಾಂತಿಯಿಂದ ಪ್ರಸಾರ ಆಗಿದೆ. ಇವತ್ತು ಬುದ್ಧನ ಬೆಳಕು ಇಡೀ ಜಗತ್ತಿನಂತ ಹಬ್ತಾ ಇದೆ. ಆದ್ದರಿಂದ ಇವತ್ತು ಬುದ್ಧ ಭಾಳ ಪ್ರಸ್ತುತ. ಬುದ್ಧ ತತ್ವ ಇದ್ದರೆ ಮಾತ್ರ ಈ ಜಗತ್ತು ಸುರಕ್ಷಿತ ಮತ್ತು ಒಂದು ವಿಶ್ವ ಬಂಧುತ್ವ ಆಗ್ತದೆ. ಇಲ್ಲದೆ ಹೋದರೆ ಈ ವ್ಯಕ್ತಿಯನ್ನು ನಾವು ಇವತ್ತು ವರ್ತಮಾನದಲ್ಲಿ ನೋಡ್ತಾ ಇದ್ದೇವೆ. ರಷ್ಯಾ ಯುಕ್ರೇನ್ ನೋಡ್ತಾ ಇದ್ದೇವೆ, ಇವತ್ತು ಇಸ್ರೇಲ್ ಇರಾನ್ ಅಮೇರಿಕ ನೋಡ್ತಾ ಇದ್ದೇವೆ, ಮತ್ತು ಕೆಲವು ದೇಶಗಳಲ್ಲಿ ನಾಗರಿಕ ದಂಗೆಗಳನ್ನು ನೋಡ್ತಾ ಇದ್ದೇವೆ. ಅದೆಲ್ಲ ಮನುಕುಲದ ವಿನಾಶಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಇವತ್ತು ನಮ್ಮ ಬುದ್ಧ ಅನಿವಾರ್ಯತೆ ಹೌದು, ಅಗತ್ಯವೂ ಹೌದು. ಸರ್, ತಾವು ತಮ್ಮ ತಂದೆ ತಮಗೆ ಬಾಬಾ ಸಾಹೇಬ್ ಅಂತ ಹೆಸರಿಟ್ಟರು. ಸುದೈವಕ್ಕೆ ನೀವು ಶಿಕ್ಷಣವನ್ನು ಪಡೆದ್ರಿ, MA ಸಾಹಿತ್ಯವನ್ನು ಓದ್ಕೊಂಡ್ರಿ, ಕಾನೂನನ್ನು ಅಧ್ಯಯನ ಮಾಡಿದ್ರಿ, PhD ಮಾಡ್ಕೊಂಡ್ರಿ. ಅದಕ್ಕೆಲ್ಲ ಮೂಲ ಪ್ರೇರಣೆ ಏನು? ಅಂಬೇಡ್ಕರ್ನ ಮೂಲ ಪ್ರೇರಣೆ. ಯಾಕೆ ನಮ್ಮ ತಂದೆ ನಮಗೆ ನೀವೆಂದೂ ವಕೀಲಾಗಂದಿಲ್ಲ, ನೀನೆಂದೂ ಜಡ್ಜ್ ಆಗಂದಿಲ್ಲ, ನೀನೆಂದೂ IAS ಆಗಂದಿಲ್ಲ, IPS ಆಗಂದಿಲ್ಲ. ನಮ್ಮ ತಂದೆ ನಮಗೇನು ಹೇಳಿದಂದರೆ, ನೀನು ಅಂಬೇಡ್ಕರ್ನಂಗೆ ಆಗಬೇಕು, ಅವ್ರ ದಾರಿಯಲ್ಲಿ ಹೋಗಬೇಕು, ಅವ್ರಂಗೆ ಓದಬೇಕು ಮತ್ತು PhD ಮಾಡಬೇಕು, ಅದು ಅಂಬೇಡ್ಕರ್ ಮೇಲೆ ಮಾಡಬೇಕು ಅಂತ ನಮ್ಮ ತಂದೆ ನಮ್ಗೆ ಹೇಳಿದ್ದು. ಸೊ ಆದ್ದರಿಂದ ನಾವು ಆ ದಾರಿಯಲ್ಲೇ ಸಾಗಿ ಅಂಬೇಡ್ಕರ್ ಚಿಂತನೆಗಳಿಂದ ನಾವು ಪ್ರಭಾವಿತರಾಗಿ ನಾನು ಈ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಮತ್ತೊಂದು ನ್ಯಾಯಾಧೀಶರ ಹುದ್ದೆಯನ್ನು ಪಡೀಲಿಕ್ಕೆ ಮತ್ತೀಗ ನಾನು ಸರ್ಕಾರಕ್ಕೆ ಒಂದು ಕಾನೂನು ಸಲಹೆಗಾರನಾಗಲಿಕ್ಕೆ ಒಂದು ಸಾಧ್ಯ ಆಯಿತು. ಸರ್, ತಾವು ಬಾಲ್ಯದಲ್ಲಿ ಎಲ್ಲಿ ನಿಮ್ಮ ಶಿಕ್ಷಣವನ್ನು ಪೂರೈಸಿದ್ರಿ? ಅಲ್ಲಿ ವಾತಾವರಣ ಹೆಂಗಿತ್ತು?
ನಾನು ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಗ್ರಾಮದಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ. ಅಲ್ಲೇ ನಮ್ಮ ಪಕ್ಕದಲ್ಲಿ ಯಮಕನ್ವಾಡಿಯಲ್ಲಿ ನಾನು ಹೈಸ್ಕೂಲ್ನ ಮಾಡಿದೆ. ಅಲ್ಲೇ ನಮ್ಮ ಪಕ್ಕದ ಊರ ಸಂಕೇಶ್ವರದಲ್ಲಿ ನಾನು PUC ಮಾಡಿದೆ. ಅಲ್ಲೇ ಬೆಳಗಾಂದಲ್ಲಿ ಲಿಂಗರಾಜ್ ಕಾಲೇಜಿನಲ್ಲಿ BA ಮಾಡಿದೆ. RL ಲಾ ಕಾಲೇಜಿನಲ್ಲಿ LLB ಮಾಡಿದೆ. ಧಾರವಾಡದ ಯೂನಿವರ್ಸಿಟಿಯಲ್ಲಿ LLM ಅನ್ನು ಮಾಡಿದೆ. ನಂತರ ಒಂದು 2 ಕಾನೂನು ಮಹಾವಿದ್ಯಾಲಯಗಳಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ನಂತರ ನಾನು ಬೆಳಗಾವಿಯ ಹೆಸರಾಂತ ನ್ಯಾಯವಾದಿಗಳಂಥ ಮುಳವಾಡ ಮಠ ವಕೀಲರಲ್ಲಿ ಒಬ್ಬ ಜೂನಿಯರ್ ವಕೀಲನಾಗಿ ನಾನು ಸೇರಿಕೊಂಡು ವಕೀಲಿ ಬೆಳಗಾವಿಯಲ್ಲಿ ಮಾಡಿ ನಂತರ ನ್ಯಾಯಾಧೀಶನಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ. ಸರ್, ಆಗ ನಿಮ್ಮ ನ್ಯಾಯವಾದಿಗಳಾಗಿ ವಾದ ಮಾಡೋ ಮುಂದೆ ಮತ್ತು ನ್ಯಾಯಪೀಠದ ಕುಂತ ಮೇಲೆ ನಿಮಗೆ ಅಂಬೇಡ್ಕರ್ ವಿಚಾರಧಾರೆಯನ್ನು ಹೊರತುಪಡಿಸಿ ಅಧಿಕಾರದಾಹ ಯಾವತ್ತಾದರೂ ಅನ್ನಿಸ್ತಾ? ಇಲ್ಲ. ಯಾಕಂದರೆ ಯಾರು ನೀವು ಬುದ್ಧನನ್ನು, ಕುವೆಂಪುನನ್ನು, ಬಸವನನ್ನು, ಅಂಬೇಡ್ಕರನ್ನು, ಪಂಪನನ್ನು ಇಂಥವ್ರನ್ನ ನೀವು ಓದ್ತೀರಿ, ಅವರೆಂದೂ ಕ್ರೂರಿಗಳಾಗಲ್ಲ, ಅವರೆಂದೂ ಅಧಿಕಾರದಾಹಿಗಳಾಗಲ್ಲ, ಅವರೆಂದೂ ಭ್ರಷ್ಟರಾಗಲ್ಲ. ಯಾಕಂದರೆ ಅವರಲ್ಲಿ ಮಾನವ ಪ್ರೇಮ ಇರ್ತದೆ, ಆ ತುಡಿತ ಇರ್ತದೆ. ಸಮಾಜಕ್ಕಾಗಿ ನಾವೇನಾದರೂ ಒಂದು ಕಿಂಚಿತ್ತಾದರೂ ಕೊಡಬೇಕು, ಪೇ ಬ್ಯಾಕ್ ಟು ಸೊಸೈಟಿ. ಯಾಕೆಂದರೆ ಇವತ್ತು ನಾವು ಒಂದು ಹಂತವನ್ನು ಮುಟ್ಟಬೇಕಾದ್ರೆ ಇದಕ್ಕೆ ಅನೇಕ ಜನರ ನಮಗೆ ಕಾಂಟ್ರಿಬ್ಯೂಷನ್ ಇರ್ತದೆ. ಅದು ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮಗೆ ಪಾಠ ಮಾಡಿದಂಥ ಶಿಕ್ಷಕರಾಗಿರ್ಬೋದು, ನಮಗೆ ಸಹಕಾರ ಮಾಡಿದಂಥ ಪ್ರೋತ್ಸಾಹಿಸಿದಂಥ ಸ್ನೇಹಿತರಾಗಿರ್ಬೋದು, ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಇಡೀ ಸಮಾಜ ಆಗಿರ್ಬೋದು. ನಾವಿವತ್ತು ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ಸಮಾಜದ ಒಂದು ಕೊಡುಗೆ ನಮ್ಮ ಮೇಲೆ ಇರ್ತದೆ. ಆದ್ದರಿಂದ ನಾವು ಒಟ್ಟಾರೆಯಾಗಿ ಪೇ ಬ್ಯಾಕ್ ಟು ಸೊಸೈಟಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಏನೊಂದು ಮಾತು ಇದೆ. ನಾವು ಒಟ್ಟಾರೆ ಸಮಾಜಕ್ಕೆ ನಮ್ಮಿಂದ ಏನಾಗ್ಬೋದು ಒಂದು ಅಳಿಲು ಸೇವೆ, ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಭಾರತದ ಸಂವಿಧಾನದನ್ವಯ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ಇತ್ತೀಚೆಗೆ ರೂಪಿತವಾಗಿರುವ ಮಾಧ್ಯಮಾಂಗ ಭಾಳ ಪ್ರಭಾವಶಾಲಿ ಅಂತ ಹೇಳ್ತೀವಿ. ಅಂಥ ನ್ಯಾಯಾಂಗದಲ್ಲಿ ನೀವಿದ್ರಿ. ಆ ನ್ಯಾಯ ತೀರ್ಪು ಕೊಡಬೇಕಾದಾಗ ನ್ಯಾಯಾಂಗದ ಶ್ರೇಷ್ಠತೆ ಮತ್ತು ಅದರ ಧೋರಣೆ ಹೇಗೆ ಗ್ರಹಿಸಿದ್ರಿ, ಹೇಗೆ ಡಿಸ್ಚಾರ್ಜ್ ಮಾಡಿದ್ರಿ ಡ್ಯೂಟೀಸನ್ನು? ಈಗ ನಾವು ನ್ಯಾಯಾಧೀಶರಾಗಿದ್ದಾಗ ನಮ್ಮ ತೀರ್ಪುಗಳು ಕಾನೂನಿನ ಪ್ರಕಾರವೇ ಇರಬೇಕು. ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ನಾವು ಕರಿತೀವಿ. ಯಾಕೆ ನಮ್ಮ ದೇಶದ ಮೂಲಭೂತವಾದ ಕಾನೂನು ಸಂವಿಧಾನ, ದ್ಯಾಟ್ ಈಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್. ಯಾವುದೇ ಕಾನೂನುಗಳು ಅದಕ್ಕೆ ಪೂರಕವಾಗಿ ಹೊರಹೊಮ್ಮಿರ್ತವೆ. ಸೊ ಆದ್ದರಿಂದ ನಮ್ಮ ಒಟ್ಟಾರೆ ದೃಷ್ಟಿಕೋನ ಏನಿರಬೇಕು ಅಂದರೆ ಜಸ್ಟಿಸ್, ಇಕ್ವಿಟಿ, ಗುಡ್ ಕಾನ್ಸೈನ್ಸ್. ಸೊ ನ್ಯಾಯ ವಿತರಣೆ ಇರಬೇಕು. ಅದಕ್ಕೆ ನಮ್ಮ ಜೂರಿಸ್ಪ್ರುಡೆನ್ಸಲ್ಲಿ ಒಂದು ಮಾತಿದೆ, ಜಸ್ಟಿಸ್ ಈಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಮ್ಯಾನಿಫೆಸ್ಟ್ಲಿ ಆ್ಯಂಡ್ ಸೀಮ್ ಟು ಬಿ ಡನ್. ಅಂದರೆ ಕೇವಲ ನ್ಯಾಯ ಮಾಡಿದರೆ ಸಾಲದು, ಅದು ತೋರುವಂತೆ ಇರಬೇಕು ಅಂತ. ಅದರಿಂದ ಆ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ನ್ಯಾಯದಾನವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಸರ್, ಈಗ ನೀವು ನ್ಯಾಯಾಂಗದಲ್ಲಿದ್ದಿರಿ, ಶಾಸಕಾಂಗನೂ ಅಷ್ಟೇ ಪ್ರಾಬಲ್ಯ ಅಂತೀರಿ. ಯಾಕೆ ನೀವು ವೃತ್ತಿಗೆ ಸ್ವಯಂ ನಿವೃತ್ತಿಯನ್ನು ತೊಗೊಂಡ್ರಿ? ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ವಿಚ್ ಕ್ಯಾನ್ ಅನ್ಲಾಕ್ ಆಲ್ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಅಂದರೆ ರಾಜಕೀಯ ಅಧಿಕಾರ ಅನ್ನೋದು ಭಾಳ ಮುಖ್ಯ. ರಾಜಕೀಯ ಅಧಿಕಾರವೇ ಒಂದು ಎಲ್ಲ ಸಮಸ್ಯೆಗಳ ತೆರೆಯುವ ಒಂದು ಬೀಗದ ಕೈ ಅಂತ. ನಾವು ಕೇವಲ ನೌಕರಿಯನ್ನು ನಾವು ಮಾಡ್ಕೊಂಡು ಹೋಗಿರೆ, ಒಂದು 60 ವರ್ಷ ರಿಟೈರ್ಡ್ ಆದರೆ ನೀವು ಮುಂದೆ ಒಂದು ರಾಜಕೀಯ ಸಾಧನೆ ಮಾಡಲಿಕ್ಕೆ ಸಮಯ ಸಾಕಾಗಲ್ಲ. ಮತ್ತು ನಾವು ಬದುಕಿನಲ್ಲಿ ಒಂದು ಭದ್ರತೆಯನ್ನು ಮಾಡ್ಕೊಳ್ಳೋ ಸಲುವಾಗಿ ನಾನು ಒಂದು ಹಂತದವರೆಗೆ ನಾನು ಕೆಲಸ ಮಾಡಿದೆ. ನಾನು ಒಂದು ಹಂತದಲ್ಲಿ ಸ್ಥಿರತೆಯನ್ನು ನಾನು ಕಂಡುಕೊಂಡಾಗ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಆಗಬೇಕು. ಯಾಕಂದರೆ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಅಂಬೇಡ್ಕರ್ ಅವರು ಕೂಡ ಲಾ ಕಾಲೇಜ್ದ ಪ್ರಿನ್ಸಿಪಾಲ್ರಾಗಿದ್ದರು. 5 ವರ್ಷಗಳ ಕಾಲ ಅವರು ಲಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದಾರೆ. ಅವರು ಒಂದು ಈಸಿ ಗೋಯಿಂಗ್ ಆಗಿದ್ದರೆ ಅದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಕೊಂಡು 60 ವರ್ಷ ರಿಟೈರ್ಡ್ ಆಗಿ ಪೆನ್ಷನ್ ತೊಂದಿರ್ಬೋದಾಗಿತ್ತು. ಆದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಸಾಮಾಜಿಕ ತುಡಿತ, ಸಾಮಾಜಿಕ ಹೋರಾಟ ಅವ್ರನ್ನ ಆ ಕುರ್ಚಿಯಲ್ಲಿ ಕುಣಿಸ್ಲಿಕ್ಕೆ ಆಗಲಿಲ್ಲ. ಸೊ ಅದರಿಂದ ನಾವು ಅಂಬೇಡ್ಕರ್ ದಾರಿಯಿಂದ, ಅಂಬೇಡ್ಕರ್ ಪ್ರಭಾವಿತರಾಗಿ ಬಂದಿರೋದ್ರಿಂದ ನಾನು ಒಂದು ಕುರ್ಚಿಯಲ್ಲಿ ಕುಳಿತು ನಾನು ಸೀಮಿತವಾಗಿ ನನ್ನ ವಯಸ್ಸನ್ನು ಸವಿಸಿದರೆ ಅಂಬೇಡ್ಕರ್ ಕಟ್ಟಿಕೊಟ್ಟಂಥ ಹೋರಾಟವನ್ನು ನಾವು ಮುಂದೆ ತೆಗೆದುಕೊಳ್ಳಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಂಬೇಡ್ಕರ್ ಹೇಳಿದಾರೆ ಅಂದರೆ, ನನ್ನ ಹೋರಾಟದ ರಥವನ್ನು ಸಾಧ್ಯವಾದರೆ ಮುಂದೆ ತಗೊಂಡು ಹೋಗಿ, ಹಿಂದಕ್ಕೆ ಮಾತ್ರ ಯಾವುದೇ ಕಾಲಕ್ಕೂ ತಳ್ಳಬೇಡಿ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಹೇಳಿದ್ದಾರೆ, ಈ ದೇಶದ ಆಳುವ ವರ್ಗ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನನ್ನ ಜೀವಿತಾವಧಿಯಲ್ಲೇ ನಾನು ಕಾಣಬೇಕಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ 3 ಪಕ್ಷಗಳನ್ನು ಕಟ್ಟಿದ್ದಾರೆ. 1936ರಲ್ಲಿ ಲೇಬರ್ ಪಾರ್ಟಿಯನ್ನು ಕಟ್ಟಿ 17 ಜನರನ್ನು ನಿಲ್ಲಿಸಿ 15 ಜನರನ್ನು ಆರಿಸಿ ತಂದು ವಿರೋಧ ಪಕ್ಷದ ನಾಯಕರಾಗಿ ಅವರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಹೊರಹೊಮ್ಮಿದ್ದಾರೆ. 1942ರಲ್ಲಿ
ಅವರು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಫೆಡರೇಷನ್ ಪಕ್ಷವನ್ನು ಕಟ್ತಾರೆ. ಮತ್ತು 1942ರಲ್ಲೇ ಅವರು ಬ್ರಿಟಿಷ್ ವೈಸ್ರಾಯ್ ಅದು ಮಂತ್ರಿಮಂಡಲಕ್ಕೆ ಅವರು ಮಂತ್ರಿಯಾಗಿ ನೇಮಕಗೊಳ್ತಾರೆ. ಅವರು 1956ರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಕೂಡ ಕಟ್ತಾರೆ. ಅವ್ರು ಒಟ್ಟಾರೆಯಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ರಾಜಕೀಯ ಅಧಿಕಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೀಲಿಕೆ ಅಂತ ಮಕ್ಕಳು ಹೇಳಿದ್ದಾರೆ. ಅದರ ಮೂಲಕ ನನ್ನ ಜನ ಆಳುವ ವರ್ಗ ಆಗಬೇಕಂತ ಹೇಳಿದ್ದಾರೆ. ಸೊ ಆದ್ದರಿಂದ ನಾನು ಕೇವಲ ನೌಕರಿಯಲ್ಲಿ ಮುಂದುವರೆದರೆ ಆ ಕನಸುಗಳ ದಾರಿಯಲ್ಲಿ ನಾವು ಸಾಗಲಿಕ್ಕೆ ಆಗಲ್ಲ. ನಮ್ಮ ವ್ಯಕ್ತಿತ್ವ ಕೇವಲ ಆ 4 ಗೋಡೆಗಳ ಮಧ್ಯೆನೇ ಸೀಮಿತ ಆಗ್ತದೆ. ಅದರಿಂದ ನಾವು ಅಂಬೇಡ್ಕರ್ ಚಿಂತನೆಯಿಂದ ಪ್ರಭಾವಿತನಾಗಿದ್ದರಿಂದ ನಾವು ರಾಜಕೀಯ ಅಧಿಕಾರ ಹಿಡಿಯುವ ಅನಿವಾರ್ಯತೆ ಇದೆ, ಅಗತ್ಯತೆ ಇದೆ ಮತ್ತು ಪ್ರಬುದ್ಧ ಭಾರತ ನಿರ್ಮಾಣ ಮಾಡುವ ದಾರಿಯಲ್ಲಿ ನಾವು ಇವತ್ತು ಸಾಗಬೇಕಾಗಿದೆ. ಆದ್ದರಿಂದ ನಾನು ಜಿಲ್ಲಾ ನ್ಯಾಯಾಧೀಶ ಹುದ್ದೆಗೆ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕುಡ್ಚಿ ಮತಕ್ಷೇತ್ರಕ್ಕೆ ನಾನು MLAಗೆ ಪ್ರಯತ್ನ ಮಾಡಿದ್ದುಂಟು. ಅದು ಇವತ್ತಿನ ವಾತಾವರಣದಲ್ಲಿ ದುಡ್ಡಿನ ದರ್ಪ ಇರೋ ರಾಜಕೀಯ ವಿಷಮ ಸ್ಥಿತಿಯಲ್ಲಿ ನಿಮ್ಮಂಥ ವಿಚಾರವಾದಿಗಳು, ಪ್ರತಿಭಾವಂತರು ಅಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆಯಾ ಸರ್? ಈಗ ನನಗೆ ನೇರ ಚುನಾವಣೆಗೆ ಹೋಗ್ತಕ್ಕಂಥ ಕನಸನ್ನು ನಾನು ಇವತ್ತು ಬಿಟ್ಟಿದ್ದೀನಿ. ಆದರೆ ನಾನು ಸಮಾಜ ಕಾರ್ಯಗಳ ಮೂಲಕ ನಾನಿವತ್ತು ಜನರಿಗೆ ಕಾನೂನನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಪ್ರತಿ ರವಿವಾರ ರಾತ್ರಿ 8 ಗಂಟೆಯಿಂದ 9:30ವರೆಗೆ ನಾನು ಜನಸಾಮಾನ್ಯರಿಗೆ ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇನೆ. ರಾಜ್ಯದ ಜನ ನನ್ನ ಜೊತೆಗೆ ಆನ್ಲೈನ್ದಲ್ಲಿ ಕಾನೂನು ಸಮಸ್ಯೆಗಳಿಗೆ ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ. ನಾನು ಇವತ್ತು ಯುವ ವಕೀಲರಿಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ತರಬೇತಿಯನ್ನು ಕೂಡ ಆನ್ಲೈನ್ದಲ್ಲಿ ಮಾಡ್ತಾ ಇದ್ದೀನಿ. ಸೊ ಈಗ ನನ್ನದೇ ಆದಂಥ ಒಂದು ಇತಿಮಿತಿಯಲ್ಲಿ, ನನ್ನದೇ ಆದಂಥ ಒಂದು ಪ್ರಾಕ್ಟಿಕಲ್ ಪಾಸಿಬಿಲಿಟಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ದಾರಿಯಲ್ಲಿ ನಾನು ಇವತ್ತು ಸಾಗ್ತಾ ಇದ್ದೇನೆ. ಪೊಲಿಟಿಕಲ್ ಒಂದು ಭ್ರಮೆ ಆಗಬಾರ್ದಲ್ಲ ಸರ್, ರಾಜಕಾರಣ ಅನ್ನೋದೊಂದು ಭ್ರಮೆ ಆಗಬಾರ್ದು. ಕರೆಕ್ಟು, ಅದು ವಾಸ್ತವದ ಅರಿವು ನಮಗಿರಬೇಕು. 100% ಐ ಡೂ ಅಗ್ರಿ ವಿತ್ ಯು. ಆದರೆ ನಮಗೆಲ್ಲೋ ಒಂದು ಕಡೆ ಆಶಾಭಾವ ಇದೆ. ಸರ್ಕಾರ ನಮ್ಮ ಸೇವೆಯನ್ನು ಗುರುತಿಸ್ತದೆ, ಸರ್ಕಾರ ನಮ್ಮನ್ನು SC/ST ಕಮಿಷನ್ಗೆ ಚೇರ್ಮನ್ನಾಗಿ ಮಾಡ್ತದೆ, ಮುಂದೆ ನಾವೇನೋ ಆ ದಾರಿಯಲ್ಲಿ ರಾಜಕೀಯಕ್ಕೆ ನಾವು ಎಂಟ್ರಿ ಕೊಡ್ಬೋದು ಅಂತಕ್ಕಂಥ ಒಂದು ಆಶಾಭಾವ ನನ್ನ ಮನಸ್ಸಿನಲ್ಲಿ ಇದೆ. ಆದರೆ ಅಂಬೇಡ್ಕರ್ ಅವರು ಈ ರೀತಿಯ ಸರ್ಕಾರ ಕೊಡುವ ಅವಕಾಶಕ್ಕಾಗಿ ಕಾಯಲಿಲ್ಲ. ಅಂಬೇಡ್ಕರ್ ವ್ಯಕ್ತಿತ್ವ ಹಿಮಾಲಯ ಸದೃಶ ವ್ಯಕ್ತಿತ್ವ. ನಾವು ಅಂಬೇಡ್ಕರ್ ಅವರನ್ನು ಯಾರಿಗೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಹಿಮಾಲಯ ಸದೃಶ ವ್ಯಕ್ತಿತ್ವ. ಅದು ಮಣ್ಣಿನ ಹೆಂಟೆ ಅಲ್ಲ, ನದಿಯ ದಿಕ್ಕನ್ನೇ ಬದಲಿಸ್ತಕ್ಕಂಥ ಬಂಡೆಗಲೆ. ಅದರಿಂದ ಅದೇ ಆಗ ಹೇಳ್ದಂಗೆ ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ 3 ರಾಜಕೀಯ ಪಕ್ಷಗಳನ್ನು ಕಟ್ತಾರೆ ಮತ್ತು ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ. ಸೊ ಆದ್ದರಿಂದ ನಾವು ಅಂಬೇಡ್ಕರ್ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಬಟ್ ನಾವು ಅಂಬೇಡ್ಕರ್ ಹಾಗೆ ಕೊಟ್ಟಂಥ ಆದರ್ಶ ಮಾರ್ಗದಲ್ಲಿ ಅವರ ಅನುಯಾಯಿಯಾಗಿ ಸಾಗಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಈಗ ಈ ವಿಷಯವಾಗಿ ಇಷ್ಟೆಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡಿರೋ ನೀವು ಪರೋಕ್ಷವಾಗಿ ಶಾಸಕಾಂಗವನ್ನು ಅಧಿಕಾರವನ್ನು ಹಿಡಿಯಲಿಕ್ಕೆ ಅಂತ ಮನಸ್ಸು ಮಾಡಿದ್ದೀರಿ. ಆ ಹಾದಿ ಹೇಗಿದೆ ಮತ್ತು ಭರವಸೆಗಳೇನಿದ್ದಾವೆ? ನಾನು ಈಗಾಗಲೇ ಕುಡ್ಚಿಯ 2023 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ನಾನು ಕ್ಷೇತ್ರದಲ್ಲಿ 1-2 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ ಹೋಗಿ ನಾನು ಎಲ್ಲ ಹಳ್ಳಿಗಳಿಗೆ ಸುತ್ತಿದ್ದೇನೆ, ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೇನೆ, ನನ್ನ ಇತಿಮಿತಿಗಳಲ್ಲಿ ಫ್ಲೆಕ್ಸ್ಗಳನ್ನು ಕೂಡ ನಾನು ಹಾಕಿದ್ದೇನೆ. ಸೊ ನಾನು ಇಷ್ಟು ಪ್ರಯತ್ನವನ್ನು ಕುಡ್ಚಿ ಕ್ಷೇತ್ರದಲ್ಲಿ ಮಾಡಿದ್ದೇನೆ, ವಿಧಾನಸಭಾ ಕ್ಷೇತ್ರದಲ್ಲಿ. ನಂತರ ಬಂದಂಥ ಮುಂದಿನ MP ಚುನಾವಣೆಯಲ್ಲೂ ಕೂಡ ಬಿಜಾಪುರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಇವೆರಡು ಮೀಸಲು ಕ್ಷೇತ್ರಗಳಾಗಿರೋದ್ರಿಂದ ಅಲ್ಲಿಯೂ ಕೂಡ ನಾನು ಅರ್ಜಿ ಹಾಕಿ ಅಲ್ಲಿ ಒಂದಿಷ್ಟು ನನ್ನ ಇತಿಮಿತಿಯಲ್ಲಿ ಏನು ಮಾಡ್ಬೋದು ಪ್ರಯತ್ನವನ್ನು ಅದು ಮಾಡಿದ್ದೇನೆ. ಈಗ ನಂತರ ನಾನು ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡು ಇವತ್ತು ನಾನು ಕರ್ನಾಟಕ SC/ST ಕಮಿಷನ್ ಚೇರ್ಮನ್ ಹುದ್ದೆಯನ್ನು ನನಗೆ ಕೊಡಿ. ಏಕೆಂದರೆ ನನಗೆ ಆ ಹುದ್ದೆಗೆ ನಾನು ಸೂಕ್ತವಾದಂಥ ವ್ಯಕ್ತಿ. ಯಾಕೆ ನಾನು ನ್ಯಾಯಾಂಗ ಕ್ಷೇತ್ರದ ಹಿನ್ನೆಲೆಯಿಂದ ಬಂದಂಥವನು. ಇವತ್ತು ರಾಜ್ಯದಲ್ಲಿ 1 ಲಕ್ಷ ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದ್ದಾವೆ ಮತ್ತು ಆ ಹುದ್ದೆಗೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ನೇಮಿಸಿ ಅಂತ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು PIL ಕೂಡ ಹಾಕಿದ್ರು. ಅದು ಇವತ್ತು ಇತ್ಯರ್ಥಗೊಂಡಿದೆ. ಏನು ಇತ್ಯರ್ಥಗೊಂಡಿದೆ ಅಂದರೆ ಇವತ್ತಿನಿಂದ 4 ವಾರಗಳೊಳಗೆ ಕರ್ನಾಟಕ ಘನ ಸರ್ಕಾರ SC/ST ಕಮಿಷನ್ ಚೇರ್ಮನ್ನರನ್ನು ಮಾಡಬೇಕು ಅಂತ ಆದೇಶ ಮಾಡಿದೆ. ಇನ್ನು 4 ವಾರಗಳಲ್ಲಿ ಅದಕ್ಕೆ ಅಧ್ಯಕ್ಷರ ನೇಮಕ ಮಾಡ್ತಾರೆ. ನನಗೆಲ್ಲ ಒಂದು ಕಡೆ ಒಂದು ಆಶಾ ಭರವಸೆ ಇದೆ. ಸರ್ಕಾರ ನನ್ನನ್ನು ಗುರುತಿಸ್ತದೆ, ನನಗೆ ಅವಕಾಶವನ್ನು ಕೊಡ್ತದೆ ಅಂತಕ್ಕಂಥ ಆಶಾಭಾವನೆ. ಇದೇನಾದರೂ ನನಗೆ ಅಧಿಕಾರ ಸಿಕ್ಕರೆ ನನ್ನ ಮುಂದಿನ ರಾಜಕೀಯ ಜೀವನ ಭಾಳ ಸುಗಮವಾಗ್ತದೆ ಅಂತ ನಾನು ಎಲ್ಲೋ ಒಂದು ಕಡೆ ಪಾಸಿಟಿವ್ ಮೈಂಡ್ಸೆಟ್ಟನ್ನು ನಾನು ಹೊಂದಿದ್ದೇನೆ. ಸರ್, ಅದರ ಆಚೆಗೆ ಅಧಿಕಾರ ಇವತ್ತು ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಯಾರ್ಯಾರೋ ಅದರ ಲಾಭ ಪಡ್ಕೋಬೋದು. ಅದರ ಆಚೆಗೆ ಭ್ರಮನಿರಸನ ಆಗದೇ ರೀತಿಯಲ್ಲಿ ಇಡೀ ದಲಿತ ಸಮುದಾಯವನ್ನು, ಬುದ್ಧ ಬಸವ ಅಂಬೇಡ್ಕರ್ ಪ್ರಜ್ಞೆಯನ್ನು ಇಟ್ಟುಕೊಂಡಿರುವ ಜನರಿಗಾಗಿ ಮತ್ತೆ ಯಾವ ರೀತಿಯ ಯೋಜನೆಗಳನ್ನು ನೀವು ರೂಪಿಸ್ಕೊಳ್ತೀರಿ? ನಾನು ಆಗಲೇ ಹೇಳ್ದಂಗೆ ನಾನು ಯುವ ವಕೀಲರಿಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ತರಬೇತಿಯನ್ನು ಆನ್ಲೈನ್ದಲ್ಲಿ ಮಾಡಿ ಎಲ್ಲ ವರ್ಗದವರಿಗೆ ದಲಿತರಿಗಂತ ಉಚಿತವಾಗಿ ಯುವ ವಕೀಲರು. ಯಾಕೆ ನಾನು ಇಷ್ಟು ವರ್ಷ ಏನು ನಾನು ನ್ಯಾಯಾಂಗ ಕ್ಷೇತ್ರದಲ್ಲಿ
ನಾನು ಅನುಭವವನ್ನು ಪಡೆದಿದ್ದೇನೆ. ಒಬ್ಬ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕನಾಗಿ ನಾನು ಏನು ಅನುಭವವನ್ನು ಪಡೆದಿದ್ದೇನೆ ಮತ್ತು ಏನು ನಾನು ಈ ಕಳೆದ 4 ವರ್ಷಗಳಿಂದ ಸರ್ಕಾರಕ್ಕೆ ಕಾನೂನು ಸಲಹೆಗಾರನಾಗಿ ಏನು ಅನುಭವವನ್ನು ಪಡೆದಿದ್ದೇನೆ, ಅದನ್ನು ನಮ್ಮ ಯುವ ವಕೀಲರಿಗೆ ದಾರಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಯಾವುದೇ ಜಾತಿ ಧರ್ಮ ಇಲ್ಲದೇ, ಯಾವುದೇ ಶುಲ್ಕ ಇರಲಾರ್ದೇ ಉಚಿತವಾಗಿ ನಾನು ಯುವ ವಕೀಲರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಇದು ಒಂದು. ಮತ್ತು ಇನ್ನೊಂದು, ನಾನು ಆಗಲೇ ಹೇಳಿದಾಗೆ ಪ್ರತಿ ರವಿವಾರ ರಾತ್ರಿ 8 ಗಂಟೆಯಿಂದ 9:30 ತನಕ 1.5 ಗಂಟೆ ಇಡೀ ರಾಜ್ಯದ ಜನತೆಗೆ ಆನ್ಲೈನ್ದಲ್ಲಿ ಕಾನೂನು ಸಮಸ್ಯೆಗಳ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಜನಸಾಮಾನ್ಯರು ನಮಗೆ ದೂರವಾಣಿ ಮುಖಾಂತರ ತಮ್ಮ ಅಹವಾಲುಗಳನ್ನು ನಮ್ಮ ಮುಂದೆ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಇತಿಮಿತಿಯಲ್ಲಿ ಅವರಿಗೆ ಏನೊಂದು ಪರಿಹಾರ ಉಪಾಯಗಳನ್ನು ಸೂಚಿಸಬೇಕು, ಆ ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೆ. ಈ ಕಾನೂನು ಸೇವಾ ಪ್ರಾಧಿಕಾರ ಆಲ್ರೆಡಿ ಇದೆಯಲ್ಲ ಸರ್? ನಾನು ಕಾನೂನು ಸೇವಾ ಪ್ರಾಧಿಕಾರದಲ್ಲಿನೇ ತುಮಕೂರಿನಲ್ಲಿ 2.5 ವರ್ಷಗಳ ಕಾಲ ಜಿಲ್ಲಾ ಕಾನೂನು ಸೇವಾ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಅನುಭವ ಮತ್ತು ಅರಿವು ಇದೆ. ಆ ಅನುಭವದ ಬಲದಿಂದಲೇ ನಾನಿವತ್ತು ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತಿದ್ದಾರೆ. ಅವರು ವಿಧಿಪ್ರಜ್ಞಾ ಕರ್ನಾಟಕ ಅಂತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ರೂಪಿಸಿದ್ದಾರೆ. ಆ ವೇದಿಕೆ ಮೂಲಕ ಇವತ್ತು ನಾನು ಈ ಸೇವೆಯನ್ನು ಮಾಡಲಿಕ್ಕೆ ನನಗೆ ದೇವರು ಒಂದು ಸದವಕಾಶವನ್ನು ಕೊಟ್ಟಿದ್ದಾನೆ. ತಾವು ಕಂಡಂಥ ಕಾನೂನು ಸೇವೆ ಪ್ರಾಧಿಕಾರ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಏನು ಕೆಲಸಗಳನ್ನು ಮಾಡಬೇಕು, ಹೇಗೆ ಪರಿಣಾಮಕಾರಿಯಾಗಿ ಅದು ಕರ್ತವ್ಯ ನಿರ್ವಹಿಸ್ಬೇಕಂತ ಬಯಸ್ತೀರಿ? ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳು 3. ಒಂದು ಕಾನೂನು ಅರಿವು, ಇನ್ನೊಂದು ಕಾನೂನು ನೆರವು, ಮೂರನೇದ್ದು ಲೋಕ ಅದಾಲತ್ಗಳ ಮೂಲಕ ವ್ಯಾಜ್ಯಗಳ ವಿಲೇವಾರಿ. ಕಾನೂನು ಅರಿವು ಅಂದರೆ ಜನಸಾಮಾನ್ಯರಿಗೆ ಸಂವಿಧಾನ ಕೊಟ್ಟಂಥ ಕಾನೂನಿನ ಬಗ್ಗೆ ಅರಿವಿಲ್ಲ, ಈ ಶಾಸಕಾಂಗ ಮಾಡಿದಂಥ ಶಾಸನಗಳ ಬಗ್ಗೆ ಅರಿವಿಲ್ಲ, ಅಥವಾ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವಿಲ್ಲ. ಮೊದಲು ಅವರಿಗೆ ಅರಿವನ್ನು ಉಂಟು ಮಾಡಬೇಕು, ಮೊದಲನೇ ಕೆಲಸ. ಎರಡನೇದ್ದು ನೆರವು ಕೊಡಬೇಕು. ಯಾಕಂದರೆ ಭಾಳಷ್ಟು ಜನರಿಗೆ ಬಡತನ ಇದೆ, ಅಜ್ಞಾನ ಇದೆ, ಅರಿವಿನ ಕೊರತೆ ಇದೆ. ತಮ್ಮ ಹಕ್ಕುಗಳು ಮೊಟಕಾದರೂ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವರಿಗೆ ಅರಿವಿನ ಕೊರತೆಯೂ ಇದೆ ಮತ್ತು ಆರ್ಥಿಕ ಸಾಮರ್ಥ್ಯವೂ ಇಲ್ಲ. ಆದ್ದರಿಂದ ನಾವು ನೆರವು, ಕಾನೂನು ನೆರವು ಅದನ್ನು ತಾಲೂಕಾ ನ್ಯಾಯಾಲಯ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತನಕ ಕೂಡ ಉಚಿತ ಕಾನೂನು ನೆರವನ್ನು ಕೊಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಮತ್ತಿನ್ನೊಂದು, ಈ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡೋದು. ಅದನ್ನು ನಾವು ನ್ಯಾಯಾಲಯ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರತಿ 2ನೇ ಶನಿವಾರ ಲೋಕ ಅದಾಲತನ್ನು ಮಾಡ್ತಾಯಿದೆ. ಅಲ್ಲಿ ಎಲ್ಲ ಪ್ರಕರಣಗಳನ್ನು ಮಾತುಕತೆಯ ಮೂಲಕ, ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದೆ. ವೇಗವಾಗಿ ನ್ಯಾಯ ಇತ್ಯರ್ಥ ಆಗದೆ ಇರೋದಕ್ಕೆ ಏನು ಕಾರಣ ಅಂತೀರಿ? ದೇರ್ ಆರ್ ಮೆನಿ ರೀಸನ್ಸ್. ತುಂಬ ಕಾರಣಗಳಿದ್ದಾವೆ. ಒಂದು, ನಿಮ್ಗೆ ಗೊತ್ತಿರೋಂಗೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಉಳ್ಳಂಥ ರಾಷ್ಟ್ರ ನಮ್ಮದು. ಇವತ್ತು 142 ಕೋಟಿ ದಾಟಿ ಹೋಗಿದೆ. ಸೊ ಇಷ್ಟು ದೊಡ್ಡ ಜನಸಂಖ್ಯೆಗೆ ಬೇಕಾಗುವಷ್ಟು ನ್ಯಾಯಾಲಯಗಳ ಸ್ಥಾಪನೆ ನಮ್ಮ ದೇಶದಲ್ಲಿ ಆಗಿಲ್ಲ, ನ್ಯಾಯಾಧೀಶರ ನೇಮಕ ಆಗಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ದಿಸ್ ಇಸ್ ನಂಬರ್ 1. ನಂಬರ್ 2, ನಮ್ಮಲ್ಲಿ ಈ ಪ್ರೊಸೀಜರಲ್ ಹರ್ಡಲ್ಸು ತುಂಬ ಇದೆ. ಆದ್ದರಿಂದ ಇವತ್ತು ಕಾನೂನನ್ನು ಸರಳೀಕರಣಗೊಳಿಸಬೇಕು, ಜನರಿಗೆ ಬೇಗ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದಲೇ ಇವತ್ತು ನಾವು ಕ್ರಿಮಿನಲ್ ಲಾಸ್ಗಳನ್ನು, ಅದು IPC ಇರ್ಬೋದು, CRPC ಇರ್ಬೋದು, ಎವಿಡೆನ್ಸ್ ಆ್ಯಕ್ಟ್ ಇರ್ಬೋದು, ಇವತ್ತು ಅದನ್ನು ನಾವು ಬದಲಾವಣೆಯನ್ನು ಮಾಡಿದ್ದೇವೆ. ಮತ್ತು ನಾವು CPCಗೆ ಸೆಕ್ಷನ್ 89 ತಿದ್ದುಪಡಿನ ತಂದಿದ್ದೇವೆ. ತಿದ್ದುಪಡಿಯನ್ನು ತಂದು 4 ADR ಅಂತೀವಿ. ಅದಕ್ಕೆ ನಾವು ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಅಂತೀವಿ. ಅಂದರೆ ಕನ್ಸಿಲೇಷನ್ ಇರ್ಬೋದು, ಮೀಡಿಯೇಷನ್ ಇರ್ಬೋದು, ಆರ್ಬಿಟ್ರೇಷನ್ ಇರ್ಬೋದು ಮತ್ತು ಲೋಕ ಅದಾಲತ್ತು. ಸೊ ಇದರ ಮೂಲಕ ನಾವು ನ್ಯಾಯವನ್ನು ಇತ್ಯರ್ಥ ಮಾಡಲಿಕ್ಕೆ, ಅಲ್ಟರ್ನೇಟಿವ್ ಮೋಡ್ಗಳ ಮೂಲಕ ನಾವು ಇತ್ಯರ್ಥ ಮಾಡಲಿಕ್ಕೆ ನ್ಯಾಯಾಂಗ ಪ್ರಯತ್ನವನ್ನು ಮಾಡ್ತಾಯಿದೆ. ಕೋರ್ಟ್ಗೆ ಹೋದವನು ಸರ್ವನಾಶ ಆಗಿ ಹೋಗ್ತಾನೆ, ನಿಜವಾದ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದು ಅಂತ್ಯಗೊಳ್ಳಬೇಕಾಗಿತ್ತು. ನ್ಯಾಯ ತ್ವರಿತವಾಗಿ ಬೇರೆ ದೇಶಗಳಲ್ಲಿ ಇಮಿಡಿಯೇಟ್ ಡಿಸಿಷನ್ಸ್ ಆಗ್ತಾವೆ. ಅಂದರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಾರೆ. ತಡವಾದ ನ್ಯಾಯ ನಿರಾಕರಿಸಿದ ನ್ಯಾಯ ಅಂತಾರೆ. ಆದ್ದರಿಂದ ಆದಷ್ಟು ನ್ಯಾಯ ಇಟ್ ಶುಡ್ ಬಿ ಸ್ಪೀಡಿಂಗ್, ಇಟ್ ಶುಡ್ ಬಿ ಇನ್ಎಕ್ಸ್ಪೆನ್ಸಿವ್. ಅದು ತ್ವರಿತವಾಗಬೇಕು, ಕಡಿಮೆ ವೆಚ್ಚದಲ್ಲಾಗಬೇಕು, ಪರಿಣಾಮಕಾರಿಯಾಗಬೇಕು ಅನ್ನೋದನ್ನೇ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಬಟ್ ಕೆಲವೊಂದು ಪ್ರಾಕ್ಟಿಕಲ್ ಸಮಸ್ಯೆಗಳಿದ್ದಾವೆ. ನ್ಯಾಯಾಲಯದ ಮೇಲೂ ಕೂಡ ತುಂಬ ಹೊರೆ ಇದೆ. ಪೆಂಡೆನ್ಸಿ ಈಸ್ ವೆರಿ ಹ್ಯೂಜ್. ಅಷ್ಟು ಜಡ್ಜಸ್ ಸಂಖ್ಯೆ ಕಡಿಮೆ ಇದೆ ಮತ್ತು ಕೆಲವೊಂದು ಪ್ರೊಸೀಜರ್ಸು ಇದ್ದಾವೆ, ಅದನ್ನು ನಾವು ಬೈಪಾಸ್ ಮಾಡಲಿಕ್ಕೆ ಆಗಲ್ಲ. ಸೊ ಇವೆಲ್ಲ ನಿಟ್ಟಿನಲ್ಲಿ ತಡ ಆಗ್ತಾ ಇದೆ. ಬಟ್ ಆ ತಡವನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತ ಚಿಂತನೆಯನ್ನು ಕೂಡ ಇವತ್ತು ನ್ಯಾಯಾಂಗ ಮಾಡ್ತಾ ಇದೆ. ಅದಕ್ಕೆ ದಾರಿಗಳನ್ನು ಕೂಡ ಹುಡುಕ್ತಾ ಇದೆ. ಸರ್, ನ್ಯಾಯಪೀಠದಲ್ಲಿ ಕೂತವರು ಜಾತಿವಾದಿಯಾದರೆ, ಭ್ರಷ್ಟರಾದರೆ, ಅಣ್ಣ ಹೇಳುವ ಬೇಲಿಯೇ ಎದ್ದು ಹೊಲ ಮೇದಂತೆ, ತಾಯಿಯ ಹಾಲು ನಂಜಾದಂತೆ ಅನ್ನುವಂಥ ಮಾತು ನಿಮಗೇನು ಅನ್ನಿಸ್ತದೆ? ಸರಿಯಾದ ಮಾತು, ಅದು ಸರಿಯಾದ ಮಾತು. ಯಾಕೆಂದರೆ ನಾವು ಈ ಸಿವಿಲ್ ಸರ್ವೆಂಟ್ಸ್ಗಳನ್ನು ನ್ಯಾಯಾಧೀಶರ ಜೊತೆಗೆ
ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಈ KCSR ಇದೆ, ಅದು ಸಿವಿಲ್ ಸರ್ವೆಂಟ್ಗಳ ಒಂದು ಸೇವಾ ರೂಲ್ಸ್ ಬಗ್ಗೆ ಅದು ಮಾತಾಡ್ತದೆ. ಆದರೆ ನ್ಯಾಯಾಧೀಶರಾದವರು ಈ ಸಿವಿಲ್ ಸರ್ವೆಂಟ್ಗಿಂತನೂ ಮೇಲೆ ಇರಬೇಕಾಗ್ತದೆ, ನೈತಿಕತೆಯನ್ನು ಕಾಪಾಡ್ಕೊಳ್ಬೇಕಾಗ್ತದೆ, ಇಂಟಿಗ್ರಿಟಿಯನ್ನು ಕಾಪಾಡ್ಕೊಳ್ಬೇಕಾಗ್ತದೆ, ಮತ್ತು ಅವರ ತಲೆಯಲ್ಲಿ ಯಾವಾಗಲೂ ನ್ಯಾಯದ ಬಗ್ಗೆ ಇರಬೇಕಾಗ್ತದೆ. ಜಸ್ಟಿಸ್, ಅದಕ್ಕೆ ನಾವು ಹೇಳೋದು ಜಸ್ಟಿಸ್, ಇಕ್ವಿಟಿ, ಗುಡ್ ಕಾನ್ಸೈನ್ಸ್, ಇವುಗಳ ಆಧಾರದ ಮೇಲೆ ನಾವು ನ್ಯಾಯ ಕೊಡಬೇಕಾಗಿದೆ. ಮತ್ತು ಆದಷ್ಟು ಅದು ಶೀಘ್ರ ಆಗಬೇಕಾಗಿದೆ, ಇನ್ಎಕ್ಸ್ಪೆನ್ಸಿವ್, ಕಡಿಮೆ ವೆಚ್ಚದಲ್ಲಿ ಆಗಬೇಕಾಗಿದೆ. ಆದರೆ ಅಲ್ಲಿ ಕುಳಿತಂಥವರು ಭ್ರಷ್ಟರಾದರೆ ಅಥವಾ ಕೋಮುವಾದಿಗಳಾದರೆ, ಜಾತಿವಾದಿಗಳಾದರೆ ಅದು ಭಾಳ ಇದು ದುರ್ದೈವ ಸಂಗತಿ. ಮತ್ತು ಅಲ್ಲಿ ಇದ್ದವರು ಅದನ್ನೆಲ್ಲ ಮೀರಿ ಒಂದು ನ್ಯಾಯಮೂರ್ತಿಯಾಗಿ, ನ್ಯಾಯಾಧೀಶರಾಗಿ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಮತ್ತೆ ನೆನಪಿಸಿಕೊಂಡು ಆ ದಾರಿಯಲ್ಲಿ ಸಾಗಬೇಕಾದದ್ದು ಇವತ್ತಿನ ಅಗತ್ಯ ಮತ್ತು ಅನಿವಾರ್ಯತೆ. ಅದು ತನ್ನಷ್ಟಕ್ಕೆ ತಾನೇ ನ್ಯಾಯವನ್ನು ಕಂಡುಕೊಳ್ಳುವ, ಅದಕ್ಕೆ ಚೆಕ್ಮೇಟ್ ಆಗುವಂಥ ವ್ಯವಸ್ಥೆ ಭ್ರಷ್ಟರಾಗೋದನ್ನು ನ್ಯಾಯಾಂಗದಲ್ಲೇ ಸಾಧ್ಯ ಅಂತ ಅಂತೀರಿ ನೀವು? ಈಗ ನಾವು ಎಲ್ಲ ಹೈಕೋರ್ಟ್ಗಳಲ್ಲಿ ಇವತ್ತೊಂದು ವಿಜಿಲೆನ್ಸ್ ಅಂತ ಇದೆ, ಅದೆಲ್ಲ ನೋಡ್ತದೆ. ನ್ಯಾಯಾಧೀಶರ ಇಂಟಿಗ್ರಿಟಿಯನ್ನು ಅದು ಚೆಕ್ ಮಾಡ್ತದೆ, ವಿಜಿಲೆನ್ಸ್ ಅಂತ ಇದೆ. ಮತ್ತು ಇವತ್ತು ನಾವು ಹೈಕೋರ್ಟ್ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಧೀಶರು ಏನಾದರೂ ಭ್ರಷ್ಟಾಚಾರ ಮಾಡಿದರೆ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಅವ್ರನ್ನ ಇಂಪೀಚ್ಮೆಂಟ್ ಮಾಡಲಿಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಇವತ್ತು ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಸುಟ್ಟು ನೋಟುಗಳು ಸಿಕ್ಕುವಂಥ ಒಂದು ವರದಿ ಬಂತು. ಅದರ ಬಗ್ಗೆ ಒಂದು ಸರ್ವೋಚ್ಚ ನ್ಯಾಯಾಲಯ 3 ನ್ಯಾಯಾಧೀಶರ ಸಮಿತಿಯನ್ನು ಮಾಡಿತು, ಅದು ವರದಿಯನ್ನು ಕೊಟ್ಟಿತು. ಇವತ್ತು ಅವರನ್ನು ಮಹಾಭಿಯೋಗದ ಮೂಲಕ, ಇಂಪೀಚ್ಮೆಂಟ್ ಮೂಲಕ ಇವತ್ತು ಸಂಸತ್ತು ಮಾಡ್ತದೆ. ಓಕೆ, ಆ ಶುದ್ಧೀಕರಣದ ಪ್ರಕ್ರಿಯೆ ನಡೀತದೆ. ಒಂದು ವೇಳೆ ನ್ಯಾಯಾಂಗ ಶಾಸಕಾಂಗ ಶಾಮೀಲಾಗಿಬಿಟ್ರೆ ಏನು ಡೇಂಜರಸ್ ಆಗ್ಬೋದು ಸರ್? ಅಲ್ಲ, ಅಂಥ ಸಾಧ್ಯತೆಗಳು ಕಡಿಮೆ ಅಲ್ಲ? ಅಂಥ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವೈಶಿಷ್ಟ್ಯ ಏನಪ್ಪ ಅಂದರೆ ಮಾಂಟೆಸ್ಕ್ಯೂ ಥಿಯರಿ ಆಫ್ ಸಪ್ರೆಷನ್ ಆಫ್ ಪವರ್, ಅದರ ಮೇಲೆ ನಮ್ಮ ಸಂವಿಧಾನ ನಿಂತಿದೆ. ಈಗ ನೀವು ಪಾಕಿಸ್ತಾನ ನೋಡಿ, ಅಲ್ಲಿ ಒಬ್ಬ ಸೇನಾಧಿಕಾರಿ, ಒಬ್ಬ ಚುನಾಯಿತ ಪ್ರೈಮ್ ಮಿನಿಸ್ಟರ್ನ ಇಳಿಸಿ ಸರ್ವಾಧಿಕಾರಿಯಾದಂಥ ಉದಾಹರಣೆಗಳನ್ನ ನೋಡಿದ್ದೇವೆ. ಭುಟ್ಟೋನನ್ನು ಹೊರಗಾಕಿ ಜೇವುಲ್ ಹಕ್ ಸರ್ವಾಧಿಕಾರಿಯಾಗಿ ಭುಟ್ಟೋನನ್ನು ನೇಣಿಗೇರಿಸಿದ್ದನ್ನು ನಾವು ನೋಡಿದ್ದೇವೆ. ಅನೇಕ ಕ್ರಾಂತಿಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಆದರೆ ಭಾರತ ಸಂವಿಧಾನ ಮಾಂಟೆಸ್ಕ್ಯೂ ಥಿಯರಿ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮೇಲೆ ಅವಲಂಬಿಸಾಗಿದೆ. ಸೊ ಶಾಸಕಾಂಗ ಸಂವಿಧಾನವನ್ನು ಮೀರಿ ಯಾವುದೇ ಶಾಸನಗಳನ್ನು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಮಾಡಿದರೆ ನ್ಯಾಯಾಂಗ ಪುನರ್ವಿಮರ್ಶೆ ಹೆಸರಿನಲ್ಲಿ ನ್ಯಾಯಾಂಗ ಆ ಶಾಸನಗಳನ್ನು ಅನ್ಕಾನ್ಸ್ಟಿಟ್ಯೂಷನಲ್, ಅಲ್ಟ್ರಾ ವೈರಸ್, ನಲ್ ಆ್ಯಂಡ್ ವೈಡ್ ಅಂತ ಹೊಡೆದಾಗ್ತದೆ. ಈಗ ಕಾರ್ಯಾಂಗ ಏನಾದರೂ ತನ್ನ ಇತಿಮಿತಿಯನ್ನು ಮೀರಿ ದಾಟಿದರೆ, ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಅವ್ರನ್ನ ಮಹಾಭಿಯೋಗದ ಮೂಲಕ, ಇಂಪೀಚ್ಮೆಂಟ್ ಮಾಡೋದ್ರ ಮೂಲಕ ಶಾಸಕಾಂಗಕ್ಕೆ, ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ. ನ್ಯಾಯಾಧೀಶರು ಕೂಡ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದರೆ, ಭ್ರಷ್ಟಾಚಾರಿಗಳಾದರೆ ಅವ್ರನ್ನೂ ಕೂಡ ಮಹಾಭಿಯೋಗದ ಮೂಲಕ, ಇಂಪೀಚ್ಮೆಂಟ್ ಮಾಡೋ ಮೂಲಕ ತೆಗೆದಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಒಂದು ಅಂಗದ ಮೇಲೆ ಇನ್ನೊಂದು ಅಂಗ ಸವಾರಿ ಮಾಡಲಿಕ್ಕೆ ಆಗಲ್ಲ. ಒನ್ ಆರ್ಗನ್ ಕೆನಾಟ್ ಉಜುರ್ಪ್ ಅನದರ್ ಆರ್ಗನ್. ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಸವಾರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬರ ಮೇಧಾಶಕ್ತಿನ ನಾವು ಎಲ್ಲರೂ ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇರೋದು. ಅದರಿಂದ ನಮ್ಮಲ್ಲಿ ಪಲ್ಲಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ ನಮ್ಮ ಸಂವಿಧಾನ ಇವತ್ತು ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿದೆ ನಾವು ಹೇಳೋದು. ಸರ್, ಭಾಳ ಅರ್ಥಪೂರ್ಣವಾದ ಸಂವಿಧಾನದ ಬಗ್ಗೆ ನಾವು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಓದ್ಕೊಂಡಿರ್ತೀವಿ. ಹೇಗೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಪರಸ್ಪರ ಸವಾರಿ ಮಾಡೋದಿಲ್ಲ ಅನ್ನುವ ಅಂಶಗಳನ್ನು ಬೆಳಕಿಗೆ ತರೋದ್ರ ಜೊತೆಗೆ ನಿಮ್ಮ ಅಗಾಧವಾದ ಅಧ್ಯಯನ ಮತ್ತು ಸಂವಿಧಾನದ ಪ್ರೇಮವನ್ನು, ಅಂಬೇಡ್ಕರ್ ಮಹತ್ವವನ್ನು, ಬಾಬಾ ಸಾಹೇಬ್ ಅಂತ ಹೆಸರು ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಮಾಡಿದ್ರಿ. ಇಂಥ ಅನೇಕ ವಿಚಾರಗಳನ್ನು, ಚಿಂತನ ಮಂಥನಗಳನ್ನು ಮತ್ತೆ ನಾವು ಜನರಿಗೆ, ಯುವಕರಿಗೆ ತಿಳಿಸೋಣ ಅಂತ ಆಶಿಸಿ ನಿಮ್ಮ ಅದ್ಭುತವಾದ ಮಾತುಗಳಿಗೆ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಶರಣಾರ್ಥಿ.